ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಾಜಕೀಯದಲ್ಲಿ ರಂಗೇರ್ತಾ ಇದೆ ಮೇಲ್ಮನೆ ಮಹಾಯುದ್ಧ. 7 ಸ್ಥಾನಗಳಿಗೆ ಜಿದ್ದಾಜಿದ್ದಿನ ಹೋರಾಟಕ್ಕೆ ಅಖಾಡ ಸಜ್ಜಾಗಿದೆ. 6 ಸ್ಥಾನಗಳು ಪಕ್ಕ, 1 ಸ್ಥಾನಕ್ಕೆ ಕೈದಳ ಕುಸ್ತಿ. 8 ಅಭ್ಯರ್ಥಿಗಳು ಕಣದಲ್ಲಿ. 5ನೇ ಅಭ್ಯರ್ಥಿಯ ಗೆಲುವಿಗೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಅಭ್ಯರ್ಥಿ ಗೆಲುವಿಗೆ ಪ್ರತಿತಂತ್ರವನ್ನು ದಳಪತಿಗಳು ಉರುಳಿಸಿದ್ದಾರೆ. ತಮಗೆ ಗೆಲ್ಲೋದಕ್ಕೆ ಬೇಕಾದಷ್ಟು ನಂಬರ್ಗಳು ಇಲ್ಲದೆ ಇದ್ರೂ ಕೂಡ ಆತ್ಮಸಾಕ್ಷಿಯ ಮತಗಳು ನಮಗೆ ಬರುತ್ತೆ, ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರು ನಮಗೆ ಓಟ್ ಹಾಕ್ತಾರೆ ಅಂತ ಹೇಳಿ ಗೋವಿಂದರಾಜ್ ಅವರು ಭರವಸೆಯನ್ನು ಇಟ್ಕೊಂಡಿದ್ದಾರೆ. JDSನ ಅಭ್ಯರ್ಥಿ ದಳಪತಿಗಳಿಗೂ ಕೂಡ ಅದೇ ಕಾನ್ಫಿಡೆಂಟ್ ಇದೆ. ಸಂಜೆ 4 ಗಂಟೆವರೆಗೂ ಕೂಡ ಮತದಾನ ನಡೆಯುತ್ತೆ. ಗೌಪ್ಯವಾಗಿ ನಡೆಯುವಂಥ ಮತದಾನ ಆದ್ರಿಂದಾಗಿ ಬಹುಶಃ ಅಸಮಾಧಾನಿತರು JDS ಅಭ್ಯರ್ಥಿಗೆ ಮತ ಹಾಕ್ತಾರೆ, ಓರ್ವ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸಿಕೊಂಡು ಬರ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿದೆ. 7 ಸ್ಥಾನಗಳ ಫಲಿತಾಂಶ ಇಂದು ಸಂಜೆಯೇ ಪ್ರಕಟವಾಗುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ರೆಸಾರ್ಟ್ನಲ್ಲಿರುವ ಶಾಸಕರೆಲ್ಲರೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧವನ್ನು ತಲುಪ್ತಾರೆ. ಆನಂತರ ವೋಟಿಂಗ್ ಆಗುತ್ತೆ. ದೇವನಹಳ್ಳಿಯಲ್ಲಿರುವಂಥ JDSನ ಎಲ್ಲ ಶಾಸಕರು, ವಂಡರ್ಲಾ ರೆಸಾರ್ಟ್ನಲ್ಲಿರುವಂಥ ಶಾಸಕರು ಕೂಡ, ಕಾಂಗ್ರೆಸ್ನ ಶಾಸಕರು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಗಮಿಸಲಿದ್ದಾರೆ. ಒಟ್ಟಾರೆ ರಣಕಣದಲ್ಲಿ 8 ಅಭ್ಯರ್ಥಿಗಳಿರೋದ್ರಿಂದಾಗಿ ಈಗ ಕದನ ಕುತೂಹಲ ಕೆರಳಿಸ್ತಾ ಇದೆ. ಒಟ್ಟು 7 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 5ರನ್ನ ಕಾಂಗ್ರೆಸ್ಸೇ ಕಣಕ್ಕಿಳಿಸಿದೆ. ಸಂಖ್ಯಾಬಲ ಒಂದು ಹಂತಕ್ಕೆ ಕಾಂಗ್ರೆಸ್ಗಿದೆ. ಇದು ಪ್ರಾಶಸ್ತ್ಯದ ಮತಗಳು ಆಗಿರೋದ್ರಿಂದ ಈ ಕೇವಲ ಫಸ್ಟ್ ಪ್ರಿಫರೆನ್ಸಲ್ಲಿ ಓಟ್ ಹಾಕಿದ್ರೆ ಮಾತ್ರ ಗೆಲುವು ಅನ್ನೋ ರೀತಿಯಲ್ಲಿಲ್ಲ. ನಮ್ಮ ಜನರಲ್ ಎಲೆಕ್ಷನಲ್ಲಿ ಏನಾಗುತ್ತೆ, ಒಂದು ಓಟ್ಗೆ ಒಂದೇ ವ್ಯಾಲ್ಯೂ, ಒಂದು ಮತಕ್ಕೆ ಒಂದು ಮೌಲ್ಯ ಅನ್ನೋ ರೀತಿಯಲ್ಲಿರುತ್ತೆ. ಒಬ್ಬರು ಓಟ್ ಹಾಕೋದು ಒಂದೇ ಮೌಲ್ಯ ಅನ್ನೋ ರೀತಿಯಲ್ಲಿರುತ್ತೆ. ಆದರೆ ಇದು ಪರಿಷತ್ಗೆ ನಡೀತಾ ಇರುವ ಚುನಾವಣೆಯಲ್ಲಿ ಪ್ರಾಶಸ್ತ್ಯ, ಪ್ರಿಫರೆನ್ಷಿಯಲ್ ಓಟ್ ಅಂತ ಹೇಳಿ ಒಬ್ಬ ಮತದಾರ ಪ್ರಾಶಸ್ತ್ಯದ ಆಧಾರದ ಮೇಲೆ ಓಟ್ ಹಾಕ್ತಾ ಹೋಗ್ಬೋದು. ಅಂದರೆ ನನ್ನ ಮೊದಲ ಪ್ರಾಶಸ್ತ್ಯ ಕಾಂಗ್ರೆಸ್ನ BK ಹರಿಪ್ರಸಾದ್ ಅವರಿಗೆ, 2ನೇ ಪ್ರಾಶಸ್ತ್ಯದ ಮತ ತಿಪ್ಪಣ್ಣಪ್ಪ ಅವರಿಗೆ, ಹೀಗೆ ಪ್ರಿಫರೆನ್ಸ್ ಆಧಾರದ ಮೇಲೆ ಓಟನ್ನು ಹಾಕ್ತಾ ಹೋಗ್ಬೋದು. ಹೀಗಾಗಿ ನಾವು ಪ್ರಿಫರೆನ್ಷಿಯಲ್ ಓಟ್ನ ಆಧಾರದಲ್ಲಿ 5 ಮಂದಿಯನ್ನು ಗೆಲ್ಲಿಸ್ಕೊಳ್ತೀವಿ ಅನ್ನೋ ವಿಶ್ವಾಸ ಕಾಂಗ್ರೆಸ್ನಲ್ಲಿದೆ. ವಿಶ್ವಾಸ ಇದೆ ಅನ್ನೋದೇನೋ ನಿಜ, ಆದರೆ ಅದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ನೀವೀಗ ನೇರ ಪ್ರಸಾರದ ದೃಶ್ಯವನ್ನೇನು ಗಮನಿಸ್ತಾ ಇದ್ದೀರಿ. ಕಳೆದ 2 ದಿನದಿಂದ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಈಗ ಕಾನ್ಫಿಡೆನ್ಸ್ ಇರೋದೇ ನಿಜವಾದರೆ ಹೀಗೆ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಅಗತ್ಯ ಏನಿತ್ತು ಅನ್ನೋ ಪ್ರಶ್ನೆ ಕೂಡ ಸ್ವಾಭಾವಿಕವಾಗಿ ನಿರ್ಮಾಣ ಆಗತ್ತೆ. ಇದಕ್ಕೆ ಸಹಜ ಕಾರಣ ಮೈತ್ರಿಪಾಳ್ಯದಿಂದಲೂ ಕೂಡ 3 ಮಂದಿ ಅಭ್ಯರ್ಥಿಗಳ ಕಣದಲ್ಲಿದ್ದಾರೆ. 3 ಮಂದಿಯನ್ನ ಗೆಲ್ಲಿಸ್ಕೊಂಡು ಬರುವಷ್ಟು ವೋಟ್ಗಳು ಮೈತ್ರಿಪಾಳ್ಯದಲ್ಲಿ ಇಲ್ಲ. ಹೀಗಾಗಿ ಎಲ್ಲಿ ಅಡ್ಡ ಮತದಾನ ಆಗಿಬಿಡುತ್ತೋ ಅನ್ನೋ ಆತಂಕದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ನ ನಾಯಕರಿದ್ದಾರೆ. ಇನ್ನು ಇವತ್ತು ನಡೆಯಲಿರುವ ಪರಿಷತ್ ಚುನಾವಣೆ ಬಗ್ಗೆ ಅಲ್ಲಮ ಪ್ರಭು ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ, ಗಮನಿಸೋಣ. ತಯಾರಿ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು 18ನೇ ತಾರೀಕು ದಿವಸ ವಿಧಾನಸಭೆಯ ನಮ್ಮ 7 ಸೀಟುಗಳ ಚುನಾವಣೆ ನಡೀತಾ ಇದೆ. 9 ಗಂಟೆಯಿಂದ 4 ಗಂಟೆವರೆಗೆ ನಾವೆಲ್ಲರೂ ಈಗ ನಮ್ಮ ಸದಸ್ಯರು, ನಮ್ಮ ಪಕ್ಷದ ಮತ್ತು ನಮ್ಮ ಬಾಹ್ಯ ಬೆಂಬಲಿತ ಸದಸ್ಯರು, ನಮಗೆ ಬೆಂಬಲ ವ್ಯಕ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಹಾಜರಿದ್ದಾರೆ. ನಾವೆಲ್ಲರೂ ನಮ್ಮ 5 ಕ್ಯಾಂಡಿಡೇಟ್ಗಳ ಜೊತೆಗೆ ವಿಧಾನಸಭೆಗೆ ಹೋಗಿ ಅಲ್ಲಿ ಮತದಾನ ಮಾಡ್ತಕ್ಕಂಥ ಎಲ್ಲ ರೀತಿಯ ಪ್ರಕ್ರಿಯೆಯನ್ನು ನಮ್ಮ ಹೈಕಮಾಂಡಿನ ಆದೇಶದಂತೆ ಅದನ್ನು ವಿಪ್ಪನ್ನು ಕೂಡ ಕೊಡ್ತಾ ಇದ್ದೀವಿ. ಅವರು ತಮ್ಮ ಮತವನ್ನು ನಮ್ಮ ಪಕ್ಷದ ನಾವು ಅಭ್ಯರ್ಥಿಗಳಿಗೆ ಹಾಕ್ತಾರೆ ಅಂತ ಹೇಳಿ ಆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಈಗ ವಿಧಾನಸೌಧಕ್ಕೆ ನಾವು 8 ಗಂಟೆಗೆ ಇಲ್ಲಿಂದ ಬಿಟ್ಟು ನೇರವಾಗಿ ಅಲ್ಲಿ ಹೋಗಿ ಮತದಾನ ಮಾಡ್ತೀವಿ. ಅದು ಹೈಕಮಾಂಡ್ನವ್ರು ತೀರ್ಮಾನ ಮಾಡಿರ್ತಾರೆ. ಅದು ಮಾಡಿರ್ತೀವಿ, ಮಾಡಲಾರ್ದು ಹೆಂಗೆ ನೋಡಿ, ಒಂದು ಮತ ಫಿಕ್ಸ್ ಮಾಡಿರ್ತೀವಿ. ಈಗ ಒಂದು 30, 28 ಫಿಕ್ಸ್ ಮಾಡಿರ್ತಾರೆ. ಅದು ಆದ್ಮೇಲೆ ಹೆಚ್ಚುವರಿ ಮತಗಳನ್ನು 5ನೇ ಅಭ್ಯರ್ಥಿಗೆ ಇರ್ತದೆ. ಅದಾಯ್ತು, ಅದು ಮಾಡಿಕೊಂಡು ಉಳಿದಂಥ ಅಭ್ಯರ್ಥಿಗೆ ಎಕ್ಸ್ಟ್ರಾ ಏನು ನಾವು ಕ್ಯಾಂಡಿಡೇಟ್ ಹಾಕಿವಿ ಅದಕ್ಕೆ ಇರ್ತದೆ. ಅದಕ್ಕೆ ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತಕ್ಕಂಥದ್ದು ಒಂದು ಪ್ಲ್ಯಾನನ್ನು ನಮ್ಮ ಹೈಕಮಾಂಡವ್ರು ಮಾಡಿದ್ದಾರೆ. ಒಬ್ಬೊಬ್ಬ ಅಭ್ಯರ್ಥಿ ಒಂದು ಫಸ್ಟ್ ಸೆಕೆಂಡ್ 2 ಹಾಕ್ತಾನೆ. ಕೆಲವು ಜನ ವಿಧಾನಸೌಧಕ್ಕೆ ಬರ್ತಾರೆ. ಎಲ್ಲರೂ ಜೊತೆಗಿದ್ದಾರೆ. ಹೈಕಮಾಂಡ್ ಆದೇಶನ ಎಲ್ಲರೂ ಕೂಡ ಶಿರಸಾವಹಿಸಿ ಪಾಲಿಸ್ತೀವಿ.
ಎಲ್ಲರೂ ಕೂಡ ನೇರವಾಗಿ ಮತದಾನದ ಇದಕ್ಕೆ ಹೋಗ್ತಾ ಇದ್ದೀವಿ. ಅದೆಲ್ಲ ಹೆಂಗೆ ಗೊತ್ತಾಗ್ತದೆ? ನಾನು ಈಗಂತೂ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಎಷ್ಟು ಮತ ಹಾಕ್ತೀರಿ ಏನು ನಾವೇನನ್ನು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಅದನ್ನು ಬಹಿರಂಗಪಡಿಸ್ಲಿಕ್ಕೆ ಆಗೋದಿಲ್ಲ. ಒಟ್ಟಾರೆ ನಮ್ಮ ಎಲ್ಲ ಪಕ್ಷ ನಮ್ಮ ಅಭ್ಯರ್ಥಿಗಳು 100% ಗೆದ್ದಿದ್ದಾರೆ. ತಯಾರಿ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ಕೆಲವೇ ಹೊತ್ತಿನಲ್ಲಿ ಮತದಾನ ಪ್ರಕ್ರಿಯೆ ಆರಂಭವಾಗುತ್ತೆ. ಮೊದಲ ಪ್ರಾಶಸ್ತ್ಯದ ಮತಗಳು, ಎರಡನೇ ಪ್ರಾಶಸ್ತ್ಯದ ಮತಗಳು. ಕಾಂಗ್ರೆಸ್ ಇಲ್ಲಿ 4 ಸದಸ್ಯರನ್ನ ಗೆಲ್ಲಿಸೋದಕ್ಕೆ, ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ, ಅನಾಯಾಸವಾಗಿ ಗೆಲ್ಲಿಸೋದಕ್ಕೆ ಅವರ ಹತ್ರ ನಂಬರ್ಸ್ ಇದೆ. ಈಗ ಮತ್ತೋರ್ವರು ವಿನಯ್ ಕಾರ್ತಿಕ್ ಅವರನ್ನ, DK ಶಿವಕುಮಾರ್ ಅವರ ಆಪ್ತ ವಿನಯ್ ಕಾರ್ತಿಕ್ ಅವರನ್ನು ಕೂಡ ಕಣಕ್ಕಿಳಿಸಿರೋದ್ರಿಂದಾಗಿ ತಮ್ಮಲ್ಲಿ ಅದಕ್ಕೆ ಬೇಕಾದಂತಹ ಬಲ ಇಲ್ಲದೆ ಇದ್ದರೂ ಕೂಡ ಪಕ್ಷೇತರರು ಮತ್ತು BJPಯ ಅಸಮಾಧಾನಿತರು ಜೊತೆಗೆ ಉಚ್ಚಾಟಿತರು ಇವರು ನಮಗೆ ಓಟ್ ಹಾಕ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿದೆ. ಇತ್ತ JDS ಕೂಡ ಮತದಾನ ಇವತ್ತು ನಡೀತಾ ಇದೆ. ನಿಮ್ಮ ಎಲ್ಲ 3 ಅಭ್ಯರ್ಥಿಗಳು NDA ಅಭ್ಯರ್ಥಿಗಳು ಗೆಲ್ಲುವಂಥ ವಿಶ್ವಾಸ ಇದೆಯಾ ಸರ್? ನಮ್ಮ ಸಂಪೂರ್ಣ ವಿಶ್ವಾಸ ಇದೆ. ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಕೂಡ ಭಾಳ ಒಳ್ಳೆ ರೀತಿಯಿಂದ ಗೆಲ್ತಾರೆ. ಎಲ್ಲೊಂದು ಕಡೆ ಅಡ್ಡ ಮತದಾನದ ಭೀತಿ ಇದೆ ಸರ್. ಈಗ ಕೆಲವರು ಹೇಳ್ತಾರೆ ಆತ್ಮಸಾಕ್ಷ್ಯ ಮತಗಳು ಯಾವ ಕಡೆ ಹೋಗ್ತಾವೋ ಗೊತ್ತಿಲ್ಲ. ಆದರೆ BJPಲಿ ಆತ್ಮಸಾಕ್ಷ್ಯ ಮತಗಳು BJPಗೆ ಬಿಡೋದು, ಅದು ಬೇರೆ ಬೇರೆ ಪಕ್ಷಕ್ಕೆ ಹೋಗುವಂಥ ಪದ್ಧತಿ ಇದೆ. ನಮ್ಮ ಪಕ್ಷದಿಂದ ಒಂದು ಇಬ್ಬರನ್ನ ನಾವು ಏನೋ ಹೊರ ಹಾಕಿದ್ದೇವೆ, ಉಚ್ಚಾಟನೆ ಮಾಡಿದ್ದೇವೆ. ಅವ್ರ ಮತಗಳು ಕಾಂಗ್ರೆಸ್ಸಿಗೆ ಹೋಗ್ಬೋದು. ಅದನ್ನು ಬಿಟ್ಟರೆ ಉಳಿದೆಲ್ಲ ಮತಗಳು ಒಟ್ಟಾರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಬರ್ತಾರೆ. ನಮ್ಮ ಭಾರತೀಯ ಪಕ್ಷದ ಅಭ್ಯರ್ಥಿ ಆದ ಲಿಂಗರಾಜ್ ಪಾಟೀಲ್ ಅವರು ಮತ್ತು ರಘು ಗೌಟಿಲ್ ಅವರು ಇಬ್ಬರು ಕೂಡ ಆರಿಸಿ ಬರ್ತಾರೆ ಅಂಥೇಳಿ ಭರವಸೆ ಐತಿ, ಸಂಪೂರ್ಣ ಭರವಸೆ. ಸರ್, BJPಯಿಂದ ಗೆಲ್ಲೋದು ಏನು ಅನುಮಾನ ಇಲ್ಲ. ಆದರೆ ನಿಮ್ಮ NDA ಅಭ್ಯರ್ಥಿ ಗೋವಿಂದರಾಜ್ ಅವರು ಗೆಲ್ತಾರ JDS ಅಭ್ಯರ್ಥಿ ಅನ್ನುವಂಥದ್ದು ಇಲ್ಲಿ ಚರ್ಚೆ. ಆ ಪ್ರಯತ್ನ ನಡೆದಿದೆ. ಯಾಕಂದರೆ ಓಟ್ಗಳು ಕಡಿಮೆ ಇದಾವೆ, ಹಾಗಾಗಿ ಆ ಪ್ರಯತ್ನ ನಡೆದಿದೆ. ಅದಕ್ಕೂ ಕೂಡ ಭಾಳ ಒಳ್ಳೆ ರೀತಿಯ ರೆಸ್ಪಾನ್ಸ್ ಸಿಕ್ಕಿತ್ತು ಅಂಥೇಳಿ ನಾವು ಕೇಳಿ ಬಂದಿದ್ವಿ. ಇಂಥವ್ರು ಮತ ಹಾಕಬೇಕು ಅನ್ನೋದು ಫಿಕ್ಸ್ ಆಗಿದೆ. ಇಂಥವ್ರಿಗೆ ಇಂಥ ಮತ ಹಾಕಬೇಕಂತ ಆಲ್ರೆಡಿ ಫಿಕ್ಸ್ ಆಗಿದೆ. ಈಗ ಎಲ್ಲ ನಮ್ಮ ಶಾಸಕರು ಬಂದಂಗೆ ಅವ್ರಿಗೆ ಹೇಳ್ತಾರೆ ಇಂಥವ್ರಿಗೆ ನೀವು ಹಾಕಬೇಕು ಅಂಥೇಳಿ. ಆಲ್ರೆಡಿ ಅದು ಡಿಸಿಷನ್ ಆಗಿದೆ, ಅದ್ರ ಪ್ರಕಾರ ವೋಟಿಂಗ್ ಆಗ್ತದೆ. ಸರಿಗೆ ಯತ್ನಾಳ್ ಅವರು BJPಗೆ ಮತ ಹಾಕ್ತೀನಿ ಅನ್ನುವಂಥದ್ದನ್ನು ಘೋಷಣೆ ಮಾಡಿದರೆ ಪತ್ರ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಇದನ್ನು ಸ್ವಾಗತಿಸ್ತೇನೆ. ಯಾಕಂದ್ರೆ ಹೃದಯಾಂತರಾಳದಿಂದ ಅವರ ಬ್ಲಡ್ದಲ್ಲಿ ಹಿಂದುತ್ವ ಇದೆ, BJP ಇದೆ. ಹಾಗಾಗಿ ಅವರು BJPಗೆ ಅವ್ರು ಏನು ಹಾಕ್ತಾರೆ ಅಂತ ಹೇಳಿದ್ದಾರೆ, ಅದನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಓಕೆ ಸರ್, ಥ್ಯಾಂಕ್ಸ್. ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈ ಹೊತ್ತಿಗೆ ಈಗ ಪರಿಷತ್ ಚುನಾವಣಾ ಕಾವು ರಂಗೇರ್ತಾ ಇದೆ. ಸದ್ಯ ತಮ್ಮ ಹತ್ರ ಈ ಹೊತ್ತಿಗೆ ಏನು ಮಾಹಿತಿ ಇದೆ ಇಲ್ಲಿವರೆಗೂ ಸುರೇಶ್? ಸಂಜೀವ್ ಶಿರೋರ್ 9 ಗಂಟೆ ಅಂದರೆ ಇನ್ನೇನು ಈಗಾಗಲೇ ಇನ್ನೊಂದು 2-3 ನಿಮಿಷದಲ್ಲಿ ವೋಟಿಂಗ್ ಶುರುವಾಗುತ್ತೆ. ಈಗಾಗಲೇ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಅಂದರೆ ಶಾಸಕರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಬೆಳಗ್ಗೆ 9 ಗಂಟೆ ಸಂಜೆ 5 ಗಂಟೆವರೆಗೂ ಕೂಡ ಮತದಾನ ನಡೆಯುತ್ತೆ. ಈಗಾಗಲೇ ಕ್ಯಾಂಡಿಡೇಟ್ಗಳು ಕೂಡ ಬಂದಿರತಕ್ಕಂಥವ್ರು BJP ಅವರು. ಮೊದಲನೇದಾಗಿ ಅವ್ರ ರಿಯಾಕ್ಷನ್ ತೊಗೊಂಡು ಕಳಿಸ್ಕೊಡ್ತೇನೆ ನಾನು ರಂಜಿತ್ ಶಿರೋರ್. ಯಾಕೆಂತಂದರೆ ಅವರು ಕೂಡ ಒಳಗಡೆ ಹೋಗ್ತಾ ಇದ್ದಾರೆ ಮತದಾನದ ಕೇಂದ್ರಕ್ಕೆ. ಹಾಗಾಗಿ ಸರ್, ವಿಶ್ವಾಸದಲ್ಲಿ ಇದ್ದೀರಿ? ಏಕೆಂತಂದರೆ ತಮಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಹೆಚ್ಚುವರಿ ಮತಗಳದ್ದು ಮತ್ತು ಅದು ಉಳಿದ ಹೆಚ್ಚುವರಿ ಅಭ್ಯರ್ಥಿಗಳಷ್ಟೇ ಆತಂಕ ಇರ್ತಕ್ಕಂಥದ್ದು. ತಾವು ಯಾವ ವಿಶ್ವಾಸ ಇದೆ ಮತ್ತು ಹೆಚ್ಚಿನದಾಗಿ ಹೇಳಬೇಕು ಪಕ್ಷ ಅವಕಾಶ ಕೊಟ್ಟಿದೆ, ಏನು ಹೇಳ್ತೀರಿ ಸರ್? ಫಸ್ಟ್ ಪಕ್ಷ ನಮ್ಮಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ಕಾರ್ಯಕರ್ತರ ಪಕ್ಷ ಭಾರತೀಯ ಜನತಾ ಪಾರ್ಟಿ. ನಾನು ರಾಜ್ಯ OBC ಮೋರ್ಚಾದ ಅಧ್ಯಕ್ಷನಾಗಿ ನನ್ನ ಸೇವೆ ಮತ್ತು ಪಕ್ಷದ ನನ್ನ ಒಂದು ಕಾರ್ಯಚಟುವಟಿಕೆಯನ್ನು ಗುರುತಿಸಿ ಅದರ ಜೊತೆಗೆ ಸಾಮಾಜಿಕ ನ್ಯಾಯವನ್ನು ಹೇಳುವುದಲ್ಲ ಮಾಡಿ ತೋರಿಸುವುದು ಎನ್ನುವುದಕ್ಕೆ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ನೇರ ನಿದರ್ಶನ ಅನ್ನುವುದಕ್ಕೆ ನನ್ನನ್ನು ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದು. ಯಾವ ಅವಕಾಶ ವಂಚಿತ ಸಮಾಜಗಳಿದ್ದಾವೆ, ಸಮುದಾಯಗಳಿದ್ದಾವೆ, ವಿಧಾನಸೌಧದ ಬಾಗಿಲನ್ನು ಎಂದೂ ನೋಡಿದಂಥ ಸಮುದಾಯಗಳಿಗೆ ವಿಧಾನಸೌಧಕ್ಕೆ ಕಳಿಸಿಕೊಡುವಂಥ ಒಂದು ಪ್ರಜಾಪ್ರಭುತ್ವದ ಆಶಯ, ಸಂವಿಧಾನದ ಆಶಯವನ್ನು ಅತ್ಯಂತ ಕಟಿಬದ್ಧವಾಗಿ ಸಾಕ್ಷೀಕರಿಸುವ ಮೂಲಕ ಇಡೀ ರಾಜ್ಯಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ಉತ್ತಮ ಸಂದೇಶವನ್ನು ರವಾನೆ ಮಾಡಿದೆ. ಸಾಮಾಜಿಕ ಪ್ರಜಾಪ್ರಭುತ್ವ ಸ್ಥಾಪನೆಯತ್ತ ಭಾರತೀಯ ಜನತಾ ಪಾರ್ಟಿ ಹೆಜ್ಜೆ ಇಟ್ಟಿದೆ ಅಂತ ಹೇಳ್ತೀವಿ. ಯಾಕೆಂದರೆ ಹಿಂದೆ ಕೂಡ ಶಾಂತಾರಾಮ್ ಸಿಂಗ್ ಇರ್ಬೋದು, ಮತ್ತು ರಾಜ್ಯಸಭೆಗೆ ಕಳಿಸಿದಂಥ ನೇಕಾರ ಸಮುದಾಯದ ನಾರಾಯಣವರು ಇರ್ಬೋದು,
ನಮ್ಮ ಲಕ್ಷ್ಮೀನಾರಾಯಣ ಅವರು ಇರ್ಬೋದು, ಶಂಕರಪ್ಪನವರು ಇರ್ಬೋದು, ಮತ್ತು ಸಿದ್ದರಾಮಯ್ಯ ಅಂತ MLC, ಈ ರೀತಿ ಅನೇಕ ರಕ್ಷೋಗಸ್ತಿಯವರು, ಈ ರೀತಿ ಸಣ್ಣ ಸಣ್ಣ ಕಾಯಕ ಸಮುದಾಯಗಳಿಗೆ ಯಾವ ಸಮುದಾಯಗಳು ಚುನಾವಣೆಯಲ್ಲಿ ಆಸ್ಲಿಕ್ಕೆ ಬರಲಿಲ್ಲ ಅಂಥ ಸಮುದಾಯಗಳಿಗೆ ವಿಧಾನಸೌಧಕ್ಕೆ ಕಳಿಸಿಕೊಡುವ ಮೂಲಕ ಅನುಭವ ಮಂಟಪದ ಒಂದು ಸಾರವನ್ನು ಭಾರತೀಯ ಜನತಾ ಪಾರ್ಟಿ ಸಾಕಾರಗೊಳಿಸ್ತಾರೆ ಅಂತ ಹೇಳಿ ಬರ್ತದೆ. ಸರ್ ಮತ್ತೆ ನಿಮ್ಮನ್ನು ಮಾತಾಡೋದು. ಥ್ಯಾಂಕ್ ಯು. ಎಸ್ ರಂಜಿತ್ ಅವರು ಈಗ ನೋಡಿದಂತೆ ನೀವು ಖಂಡಿತ ಮಾತಾಡ್ತಿದ್ರು. ರಘುಕೋಟೆಯಲ್ಲಿ ಅವರು ಬಹಳ ಆತ್ಮವಿಶ್ವಾಸದ ಮಾತುಗಳನ್ನ ಹೇಳಿದ್ದಾರೆ, ಜೊತೆಗೆ ಪಕ್ಷಕ್ಕೂ ಕೂಡ ಧನ್ಯವಾದ ಹೇಳ್ತಾರೆ. ಈಗ ಉಳಿದಂತೆ ಈಗ ಥ್ಯಾಂಕ್ ಯು ಸುರೇಶ್, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಸದ್ಯ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪರಿಷತ್ ಚುನಾವಣೆಯ ಮತದಾನ ಆರಂಭ ಆಗುತ್ತೆ. ಕರೆಮಜ್ಜಿ ನಾಯಕ್ ಇದ್ದಾರೆ, ಶಾಸಕಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ನಮಸ್ಕಾರ ಕರಮ್ಮ ಮೇಡಮ್, ನಮಸ್ಕಾರ. ಧ್ವನಿ ತಲುಪ್ತಾ ಇದೆಯಾ? JDS ಶಾಸಕಿ ಕರೆಮಜ್ಜಿ ನಾಯಕ್ ಅವರು ಕೆಲವೇ ಕ್ಷಣಗಳಲ್ಲಿ ದೂರವಾಣಿ ಮೂಲಕ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಆಗ್ತಾರೆ. JDSಗೆ 28 ಮಿನಿಮಮ್ ಮತಗಳು ಬೇಕಾಗಿರೋದು ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳಿಕ್ಕೆ. ಆದರೆ 18 ಮಂದಿ ಶಾಸಕರ ಬಲ ಇರೋದು JDS ಬಳಿಯಲ್ಲಿ. 3ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ ಗೋವಿಂದರಾಜು ಅವರನ್ನ. ಆದರೆ ಎಲ್ಲಿಂದ ತರ್ತಾರೆ ಈ ಮತಗಳನ್ನ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ. ಮತ್ತಷ್ಟು ಬ್ರೇಕಿಂಗ್ ಅಪ್ಡೇಟ್. JW ಮ್ಯಾರಿಯಟ್ ರೆಸಾರ್ಟ್ನಲ್ಲಿದ್ದಾರೆ ಸದ್ಯಕ್ಕೆ JDSನ ಶಾಸಕರನ್ನ ಕರೆದೊಯ್ಯೋಕೆ ಇದೀಗ ಮಿನಿ ಬಸ್ ಆಗಮಿಸಿದೆ. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧಕ್ಕೆ ಆಗಮಿಸ್ತಾರೆ JDSನ ಶಾಸಕರು. JW ಮ್ಯಾರಿಯಟ್ ರೆಸಾರ್ಟ್ಗೆ ಇದೀಗ ಮಿನಿ ಬಸ್ ಆಗಮಿಸಿದೆ. ಆ ದೃಶ್ಯವನ್ನ ಕೂಡ ಕೆಲವೇ ಕ್ಷಣಗಳಲ್ಲಿ ನೀವು ಗಮನಿಸ್ತೀರಿ. ಒಂದು ಕಡೆ ಬಿಡದಿಯ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ, ಮತ್ತೊಂದು ಕಡೆ ಇದೀಗ JW ಮ್ಯಾರಿಯಟ್ ರೆಸಾರ್ಟ್ನಿಂದ JDSನ ಶಾಸಕರು ಒಬ್ಬೊಬ್ಬರಾಗೆ ಹೊರಡ್ತಾ ಇರೋ ದೃಶ್ಯವನ್ನ ಕೂಡ ಈ ಮಿನಿ ಬಸ್ ಏನು ಬಂದಿದೆ. 18 ಮಂದಿ JDSನ ಶಾಸಕರು ಅವರೆಲ್ಲರನ್ನ ಕರ್ಕೊಂಡು ಬರೋ ಪ್ರಯತ್ನ ಈ ಬಸ್ನ ಮೂಲಕ ಆಗುತ್ತೆ. 9 ಗಂಟೆಯಿಂದ ಮತದಾನ ಪ್ರಕ್ರಿಯೆ ಲಾಗು ಆಗುತ್ತೆ. 9ರಿಂದ 4 ಗಂಟೆವರೆಗೂ, ಸಂಜೆ 4 ಗಂಟೆವರೆಗೂ ಮತದಾನ ಪ್ರಕ್ರಿಯೆ ನಡೆಯುತ್ತೆ. 9ರಿಂದ 4 ಗಂಟೆ ಒಳಗೆ ಯಾವಾಗ ಬೇಕಾದರೂ ಬಂದು ಮತವನ್ನು ಚಲಾವಣೆ ಮಾಡಬಹುದು. ಕರೆಮಜ್ಜಿ ನಾಯಕ್ ಅವರು JDSನ ಶಾಸಕಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಹೊರಟ್ರಾ ಮೇಡಮ್ ಈಗ ಬೆಂಗಳೂರಿನ ಕಡೆಗೆ, ವಿಧಾನಸೌಧದ ಕಡೆಗೆ? ಬೆಂಗಳೂರಲ್ಲೇ ಇದ್ದೀನಿ ಮೇಡಮ್. ನಾನು ಈಗ ಟೈಮಿಗೆ ಬರ್ತಾ ಇದ್ದೆ. ತಾವು ಹೋಗಿರ್ಲಿಲ್ಲ? ಎಲ್ಲಿದ್ರು? ನಿಮ್ಮ ಪಕ್ಷದ ಕೆಲ ಶಾಸಕರು ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ರು. ಇಲ್ಲ, ಹೋಗಿದ್ವಿ ನಾವು ನಿನ್ನೆ. ಕುಮಾರಣ್ಣವರು ಎಲ್ಲ ನಮ್ಮ 18 ಜನ ಶಾಸಕರು ನಾವೆಲ್ಲರೂ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಎಲ್ಲರ ಒಗ್ಗಟ್ಟನ್ನ ನಾವು ನಾಳೆ ಬೆಳಗ್ಗೆ ಒಗ್ಗಟ್ಟಾಗಿ ನಾವು ಒಂದು ಬಸ್ಸಿನ ಮುಖಾಂತರ ಹೋಗಿ ಮತ ಚಲಾಯಿಸೋಣ ಅನ್ನೋಂತ ಒಂದು ಸಂದೇಶನ ನಾವೆಲ್ಲರೂ ಅಲ್ಲಿ ನಮ್ಮ ಪಕ್ಷದ ವರಿಷ್ಠರು ಕೊಟ್ಟರು. ಅದಕ್ಕೆ ನಾವೆಲ್ಲರೂ ಭದ್ರಾಗಿ ಕೆಲಸ. ಈಗ ನಿಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲೋ ಚಾನ್ಸಸ್ ಕಡಿಮೆ ಅನ್ನೋ ಲೆಕ್ಕಾಚಾರದ ನಡುವೆ ವಿಶ್ವಾಸ ಎಷ್ಟಿದೆ ಅಂತ ಗೆಲ್ಲಿಸ್ಕೊಂಡು ಬರೋ? ಮೇಡಮ್, ನಮ್ಮ ಅಭ್ಯರ್ಥಿ ಗೆಲ್ತಾರನ್ನಂತ ಒಂದು ಆತ್ಮವಿಶ್ವಾಸ ನಮಗಾದ. ಯಾಕಂದ್ರೆ ನಾವು ಆತ್ಮವಿಶ್ವಾಸದ ಒಂದಿದ್ರಿಂದ ನಮ್ಮ ಅಭ್ಯರ್ಥಿನ ಅಣ್ಣವರು ಆಯ್ಕೆ ಮಾಡ್ಯಾರ. ಹಂಗಾಗಿ ಖಂಡಿತವಾಗ್ಲೂ ನಮ್ ಗೆಲುವು ಆಗ್ತದ ಅನ್ನೋಂಥದ್ದು, ಆತ್ಮಸಾಕ್ಷಿ ಓಟ್ಗಳು ನಮಗ್ ಬರ್ತದ ಅನ್ನೋಂಥದ್ದು ನಮ್ಮ ಲೆಕ್ಕ. ನಾನು ಅದೇ ಪ್ರಶ್ನೆ ಕೇಳೋಳಿದ್ದೆ ಮೇಡಮ್. ಇವಾಗ ಆತ್ಮವಿಶ್ವಾಸ ಇದೆ, ಬಟ್ ಆತ್ಮಸಾಕ್ಷಿ ವಿರುದ್ಧವಾಗಿ ಓಟ್ ಹಾಕಿದವ್ರು ಮಾತ್ರ ತಾನೇ ಗೆಲ್ಲಿಸ್ಲಿಕ್ಕೆ ಸಾಧ್ಯ. ಕಾಂಗ್ರೆಸ್ನವರು ಅವರು ಆತ್ಮಸಾಕ್ಷಿ ಬಿಟ್ಟು ಪಕ್ಷದ ಕಡೆಗಿರೋ ಆತ್ಮನಿಷ್ಠೆ ಬಿಟ್ಟು ಓಟ್ ಹಾಕಿದ್ರೆ ಮಾತ್ರ ನಿಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಿಕ್ ಸಾಧ್ಯ ಅಂತ. ಇಲ್ಲ ಮೇಡಮ್, ನೋಡ್ಬೇಕದು ಏನ್ ಯಾವ ರೀತಿ ತೀರ್ಮಾನ ತಗೊಂಡಾರೋ ಗೊತ್ತಿಲ್ಲ. ಆದ್ರೆ ನಮ್ಮ ಅಭ್ಯರ್ಥಿ ನಾವು 18 ಜನ ನಾವೇನಿದ್ವಿ ಒಂದ್ ಸೈಡ್ ಆಗಿ ವೋಟ್ ಮಾಡ್ತೀವಿ. ಇನ್ನ ಉಳಿದಂತದ್ದನ್ನ ವರಿಷ್ಠರಿಗೆ ಯಾವ ರೀತಿ ಅವರು ಮಾತುಗಳು ಆಡ್ಕೊಂಡಾರೋ ಗೊತ್ತಿಲ್ಲ. ಆದ್ರೆ ನಾವು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ನನ್ನ ಕಲಿಗಿದ್ದಾರೆ ರಂಜಿತ್, ಅವರು ಪ್ರಶ್ನೆ ಕೇಳ್ತಾರೆ. ಕರೆಮ ಅವರೇ. ಕರೆಮ ಅವರೇ, ಯಾರಾದ್ರೂ ಕಾಂಗ್ರೆಸ್ನ ಶಾಸಕರನ್ನ ಸಂಪರ್ಕ ಮಾಡಿದ್ದು, ಅವರೇನಾದ್ರೂ ಭರವಸೆ ಕೊಟ್ಟಿದ್ದು, ಆ ರೀತಿ ಏನಾದ್ರೂ ವಾತಾವರಣ ಕಂಡು ಬಂದಿದ್ಯಾ? ಸರ್, ಈಗ ತಾವು ಗಮನಿಸಂಗ, ಯಾಕಂದ್ರೆ ಎಲ್ಲ ಈಗ ರೂಲಿಂಗ್ ಪಾರ್ಟಿ ಶಾಸಕರೇ ಹೋಗಿ ರೆಸಾರ್ಟ್ ನಲ್ಲಿ ಉಳ್ಕೊಂಡದ್ ನೋಡಿದ್ರೆ ಅದೆಲ್ಲ ಕಾಮನ್, ಎಲ್ಲರೊಬ್ರಿಗೊಬ್ರು ಮಾತಾಡಿಕೊಳ್ಳೋದು. ಆದ್ರೆ ಪಕ್ಷದ ಒಂದು ನಿಷ್ಠೆಯಿಂದ ಎಲ್ಲರೂ ನಾವು ನಮ್ಮ ಪಕ್ಷದ ಜಾತ್ಯತೀತ ಜನತಾ ದಳದಿಂದ ನಾವು ಗೆದ್ದಿವಿ. ನಾವೆಲ್ಲರೂ ಆತ್ಮಸಾಕ್ಷಿ ಓಟ್ ಹಾಕಿ ಬರ್ತೀವಿ. ಎಸ್, ಬಿಜೆಪಿ ಜೊತೆಗೆ ಸಂಪರ್ಕ, ಜೊತೆಗೆ ಅವರ ಪ್ರಾಶಸ್ತ್ಯ ಮತಗಳು, ಉಳಿದ ಮತಗಳೆಲ್ಲವೂ ಕೂಡ ತಮಗೆ ಬರುತ್ತೆ ಅನ್ನೋ ಭರವಸೆ ಅವ್ರು ಹೇಳಿದ್ರು ಕೂಡ ತಮಗಿದೆಯಾ ಸರ್? ಯಾಕಂದ್ರೆ ನಮ್ದು NDA ಅಲಯನ್ಸ್ ಇರೋದ್ರಿಂದ ಅವರು ನಾವು ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ತೀವಿ. ಮುಂದಿನ 2028 ಕೂಡ ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ತೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ ನಮ್ಮ NDA ಸರ್ಕಾರನೇ ಆಗ್ತದ ಅನ್ನೋಂತ
ವಿಶ್ವಾಸ ಸರಿಯೇ. ಜಿ ಟಿ ದೇವೇಗೌಡ್ರೆ ನಿಮ್ಮ ಪಕ್ಷದ ಪರವಾಗಿ ವೋಟ್ ಹಾಕ್ತಾರಾ ಇಲ್ವಾ ಅನ್ನೋ ರೀತಿಯಲ್ಲಿ ಒಂದು ಅನುಮಾನ ಕಾಡ್ತಾ ಇದೆಯಪ್ಪ. ಎಲ್ಲಿದ್ದಾರೆ ಮೇಡಮ್? ಅವ್ರು ಬಂದಿದ್ರಾ ನಿನ್ನೆ ಸಭೆಗೆ? ಅವರ ಒಲವು ವಿಶ್ವಾಸ ಇದೆಯಾ? ಖಂಡಿತವಾಗ್ಲು ಮೇಡಮ್, ಅವ್ರು ಬಂದಿಲ್ಲ ಅಂದ್ರೂ ಕೂಡ ನಮ್ಮ ಹಿರಿಯರವರು, ಯಾಕಂತಂದ್ರೆ ಪಕ್ಷದ ಸಿಂಬಲ್ ಮೇಲಿಂದ ಗೆದ್ದ ಮೇಲೆ ಯಾರು ಆ ತರ ಒಂದು ವಿರುದ್ಧವಾಗಿ ಏನು ಮಾಡೋದಿಲ್ಲ. ಹಂಗಾಗಿ ಅವರು ಬರ್ತಾರ, ಮತ್ತೆ ಇನ್ನ ಉಳಿದ ಮತಗಳು ಬರ್ತಾವ, ನಮ್ಮ ಅಭ್ಯರ್ಥಿ ಕೂಡ ಗೆಲ್ತಾರ. ಆಲ್ ರೈಟ್, ಧನ್ಯವಾದ ಕರೆಮಾ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಇದು JDS ಶಾಸಕಿ ಕರೆಮಾ ಜಿ ನಾಯಕ್ ಅವರ ಪ್ರತಿಕ್ರಿಯೆ. ನಿನ್ನೆ ಮೀಟಿಂಗ್ ಮಾಡಿದ್ರು, ಕುಮಾರಸ್ವಾಮಿ ಅವರ ನೇತೃತ್ವದಲ್ಲೇ ಮೀಟಿಂಗ್ ಆಗಿದೆ. ಎಲ್ಲ 18 ಮಂದಿ ಶಾಸಕರು ಕೂಡ ಒಮ್ಮತದಿಂದ ಒಂದೇ ಅಭ್ಯರ್ಥಿ ಅಂದರೆ ನಮ್ಮ ಪಕ್ಷದಿಂದ ಕಣಕ್ಕಿಳಿದಿರುವ ಅಭ್ಯರ್ಥಿ ಪರವಾಗಿ ವೋಟ್ ಹಾಕ್ತೀವಿ, ಬಿಜೆಪಿಯಿಂದ ಉಳಿಕೆ ಮತಗಳು ನಮಗೆ ಬೀಳುತ್ತೆ, ಹಾಗೆ ಕಾಂಗ್ರೆಸ್ನಲ್ಲೂ ಕೂಡ ಕೆಲವರು ನಮ್ಮ ಅಭ್ಯರ್ಥಿ ಪರವಾಗಿ ವೋಟ್ ಹಾಕುವ ವಿಶ್ವಾಸ ಇದೆ ಅಂತ ಹೇಳ್ತಾ ಇದ್ರು. ಉಚ್ಚಾಟಿತ ಇಬ್ಬರ ಮತ ಕಾಂಗ್ರೆಸ್ಗೆ ಹೋಗುತ್ತೆ. ST ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್. ಉಳಿದ ಎಲ್ಲ ಶಾಸಕರು ಬಿಜೆಪಿಗೆ ಮತವನ್ನು ಹಾಕ್ತಾರೆ. ಬಿಜೆಪಿಯ ಎಷ್ಟು ಜನ ಶಾಸಕರಿದ್ದಾರೆ? 62 ಜನ ಶಾಸಕರು. ಬಿಜೆಪಿ ಇಬ್ಬರು ಅಭ್ಯರ್ಥಿಗಳ ಗೆಲುವು ಖಚಿತ. ವಿಧಾನಸಭೆ ವಿಪಕ್ಷ ಉಪನಾಯಕ ಬೆಲ್ಲದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಚ್ಚಾಟಿತ ಇಬ್ಬರ ಮತ ಕಾಂಗ್ರೆಸ್ಗೆ ಹೋಗುತ್ತೆ. ಅವರು ನಿನ್ನೆ ರೆಸಾರ್ಟ್ಗೂ ಕೂಡ ಹೋಗಿದ್ರು, ST ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರು. ಉಳಿದ ಎಲ್ಲ ಶಾಸಕರು ಬಿಜೆಪಿಗೆ ಮತ ಹಾಕ್ತಾರೆ, ಇನ್ನುಳಿದವರು ನಾವು JDSಗೆ ಬೆಂಬಲವನ್ನು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ನಿನ್ನೆ ಶಾಸಕಾಂಗ ಸಭೆಯಲ್ಲೂ ಕೂಡ ಇದೇ ತೀರ್ಮಾನಕ್ಕೆ ಬರಲಾಗಿತ್ತು. ವಿಧಾನಸಭೆ ವಿಪಕ್ಷ ಉಪನಾಯಕ ಬೆಲ್ಲದ್ ಹೇಳಿದ್ರು, ನಮ್ಮ ಸಮಸ್ಯೆ ಇದೆ, ನಮ್ಮ ಉಳ್ಗಳನ್ನ ಹಾಕೊಂಡು ಅಲ್ಲ, ನಿಮ್ಮ ಹತ್ರ ಮತಗಳು ಇದಾವೆ ಅಂತ ಹೇಳ್ತೀರಿ, JDS ಕೂಡ ಮತ ಇದೆ ಅಂತ ಹೇಳ್ತಾ ಇದ್ರೆ, ಅಂತಿಮವಾಗಿ ಹಣಾಣಿಯಲ್ಲಿ ನಿಮಗೆ ಜಯ ಸಿಗುತ್ತಾ ಅಂತ ಸರ್? JDS ಅವರು ಮತ್ತು BJP ಅವರು ಹಾಕೊಂಡಿದ್ದಾರೆ. ಅದು ಎಲ್ಲ ಗೊತ್ತಿದೆ ಅವಸ್ಥೆ ಎಷ್ಟು ಓಟ್ ಇದೆ ಅಂತ. ಅಂದರೆ BJP ಎಕ್ಸಸ್ ಓಟ್ ಇದೆ ಮತ್ತು JDS ಸೇರಿ ಅಷ್ಟು ಅದಕ್ಕಿಂತ ಜಾಸ್ತಿ ಓಟ್ಗಳು ನಮ್ಮ ಹತ್ರ ಇದೆ. ನಮ್ಮದೇ ಓಟ್ಗಳು ಹಾಕೊಂಡು ನಾವು ಗೆಲ್ಲುವಂಥ ಅವಕಾಶ ಇದೆ. ಅದರಿಂದ 5 ಸೀಟ್ಗಳು ನಾವು ಗೆಲ್ತೀವಿ. ತಮ್ಮ ಪಕ್ಷದ ಶಾಸಕರನ್ನು ಸೆಳೆಯುವಂಥ ಪ್ರಯತ್ನವನ್ನು JDS ಮಾಡಿದೆ ಅನ್ನುವಂಥ ಒಂದು ಆರೋಪ ಇತ್ತು ಸರ್. ಹಾಗಾಗಿ ಈ ಒಂದು ರೆಸಾರ್ಟ್ಗೆ ಹೋಗಿದ್ದ ಅಂತ? ಇಲ್ಲ, ಹಾಗಲ್ಲ. ಎಲ್ಲ ಒಂದೇ ಸೇರಿ ಅಲ್ಲಿ ನಾವು CLP ಮೀಟಿಂಗ್ ಕೂಡ ಆಯಿತು. ಶಾಸಕರೆಲ್ಲ ಒಟ್ಟಿಗೆ ಸೇರಿ ಅಲ್ಲಿಂದ ಇವತ್ತು ಹೊರಟಿದ್ದಾರೆ. ಕೆಲವರು ಫೋನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರಂತೆ, ಯಾವುದೋ ಆಗಲೇ ಅದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕೆಲವರು. ಅದರಿಂದ ಯಾರು ಕೂಡ ನಮ್ಮ ಪಕ್ಷದ ಶಾಸಕ ತಗೊಳ್ಳುವಂತಹ ಯಾವ ಶಕ್ತಿ ಕೂಡ ಇಲ್ಲ. ಅದರಿಂದ ಅವರು ಪ್ರಯತ್ನ ಮಾಡ್ತಾರೆ, ಅವ್ರು ತಿಳ್ಕೊಳ್ತಾರೆ ವೋಟ್ ಇದು ಮಾಡೋಣ ಅಂತ. ಅದು ಯಾವುದೇ ಆಗೋದಿಲ್ಲ. 5 ಸೀಟ್ಗಳು ನಾವು ಗೆಲ್ತೀವಿ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಸಲೀಂ ಅಹಮದ್ ಅವರ ಮಾತು. ನಾವು ಖಂಡಿತವಾಗಿ 5 ಸೀಟನ್ನು ಕೂಡ ಗೆಲ್ತೇವೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸೆಂಚುರಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ವಿಶ್ವಾಸ ಇರ್ಲಿಕ್ಕೆ ಕೂಡ ಕಾರಣಗಳಿದೆ. ಸಂಖ್ಯಾಬಲದ ಆಧಾರದ ಮೇಲೆ ನೋಡೋದಾದ್ರೂ ಕೂಡ ಕಾಂಗ್ರೆಸ್ ಒಂದ್ ರೀತಿಯಲ್ಲಿ ಸೇಫರ್ ಹ್ಯಾಂಡಲ್ಲೇ ಇದೆ ಅಂತ ಹೇಳಿ ಅವರ ಪಕ್ಷದ ಶಾಸಕರು ಜೊತೆಗೆ ಮೂವರು ಏನು ಕಾಂಗ್ರೆಸ್ನ ಇತರರು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದರ್ಶನ್ ಪುಟ್ಟಣ್ಣಯ್ಯ ಅವರು, ಲತಾ ಮಲ್ಲಿಕಾರ್ಜುನ್ ಅವರು, ಹಾಗೆ ಅಮತ್ ಓರ್ವರು, ಪುಟ್ಟಸ್ವಾಮಗೌಡರು, ಈ 3 ಜನರ ಬೆಂಬಲ ಕೂಡ ಲಭ್ಯವಾಗುತ್ತೆ. ಇಲ್ಲಿಗೆ ಹತ್ರ 138, 139 ಮತಗಳಾಗೋಗ್ಬಿಡುತ್ತೆ. ಈ 5 ಮಂದಿ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತಂದ್ರೆ 140 ಫಸ್ಟ್ ಪ್ರಿಫರೆನ್ಸ್ ವೋಟ್ ಬೇಕಾಗುತ್ತೆ. ಇನ್ನು ಒಂದು, ಈಗ ಆಲ್ರೆಡಿ ಬಿಜೆಪಿಯಿಂದ ಉಚ್ಚಾಟಿತರಾಗಿರುವ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರು ಈಗ ಆಲ್ರೆಡಿ ರೆಸಾರ್ಟ್ಗೆ ಹೋಗಿ ಬಂದಿದ್ದಾರೆ ಅಂದ್ರೆ ಅವ್ರ ವೋಟ್ ಕೂಡ ಅಲ್ಲಿಗೆ 141 ಹತ್ರ ಇಷ್ಟು ವೋಟ್ಗಳು ಕಾಂಗ್ರೆಸ್ನ ತೆಕ್ಕೆಯಲ್ಲಿದೆ. ಪರಿಷತ್ ಸಮಾರಾಂಗಣದಲ್ಲಿ ಮತದಾನ ಸಮಯ ಆರಂಭ ಆಗಿದೆ. ಮುಂಜಾನೆ 9ರಿಂದಲೇ ಮತದಾನ ಪ್ರಕ್ರಿಯೆಗೆ ಅವಕಾಶ ಇದೆ, ಸಂಜೆ 4 ಗಂಟೆವರೆಗೂ ಕೂಡ. ವಿಧಾನಸೌಧದಲ್ಲಿ ಈವರೆಗೂ ಮತದಾನ ನಡೀಲಿಲ್ಲ, ಇನ್ನೂ ಶುರುವಾಗಲಿಲ್ಲ. ಶಕ್ತಿ ಸೌಧದಲ್ಲೇ ಬೀಡು ಬಿಟ್ಟಿದ್ದಾರೆ ಬಿಜೆಪಿಯ ಶಾಸಕರುಗಳು. ರೆಸಾರ್ಟ್ನಿಂದ ಹೊರಡಬೇಕಿದೆ ಕಾಂಗ್ರೆಸ್ ಮತ್ತು JDSನ ಶಾಸಕರುಗಳು. ಪರಿಷತ್ ಸಮರಾಂಗಣದಲ್ಲಿ ಮತದಾನದ ಸಮಯ ಆರಂಭ ಆಗಿದೆ, ಇನ್ನೂ ಕೂಡ ಯಾರೂ ಮತದಾನ ಮಾಡಿಲ್ಲ. ಬೆಳಿಗ್ಗೆ 9 ಗಂಟೆಯಿಂದನೇ ಮತದಾನ ಪ್ರಕ್ರಿಯೆಗೆ ಅವಕಾಶ ಇದೆ. ಯಾರೇ ಬಂದರೂ ಕೂಡ ವೋಟ್ ಹಾಕೋದಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ವೋಟ್ ಹಾಕೋದಕ್ಕೆ ಅವಕಾಶ ಇದೆ. ಬಿಜೆಪಿಯ ಶಾಸಕರುಗಳು ಶಕ್ತಿ ಸೌಧದಲ್ಲಿ ಇದ್ದಾರೆ, ವಿಧಾನಸೌಧದಲ್ಲೇ ಇದ್ದಾರೆ. JDSನ ಶಾಸಕರುಗಳು ರೆಸಾರ್ಟ್ನಿಂದ ಹೊರಟಿದ್ದಾರೆ ವಿಧಾನಸೌಧಕ್ಕೆ. ಕಾಂಗ್ರೆಸ್ನ ಶಾಸಕರುಗಳು ರೆಸಾರ್ಟ್ನಿಂದ ಹೊರಡ್ತಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ. ಕೆಲವರು ಬರ್ತಾ ಇದ್ದಾರೆ, ಬಂದವರು ವಿಧಾನಸೌಧದಲ್ಲೇ ಇದ್ದಾರೆ. ಕೆಲವೇ ಹೊತ್ತಿನಲ್ಲಿ ಒಬ್ಬರೊಬ್ಬರೇ ತಮ್ಮ ಮತವನ್ನು ಚಲಾಯಿಸ್ತಾರೆ. ಆಲ್ರೆಡಿ ಈಗ ಮತದಾನ ಪ್ರಕ್ರಿಯೆ ಆರಂಭದ ಸಮಯ ಇತ್ತಲ್ಲ, ಅದು ಆರಂಭ ಆಗಿದೆ. ಯಾವಾಗ ಬೇಕಾದರೂ 4 ಗಂಟೆ ಒಳಗಡೆ, ಸಂಜೆ 4 ಗಂಟೆ ಒಳಗಡೆ ಮತವನ್ನು ಹಾಕ್ಬೋದಾಗಿದೆ. ಗೌಪ್ಯವಾಗಿ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಅರವಿಂದ್ ಬೆಲ್ಲದ ಈ ಕುರಿತಾಗಿ ಮಾತಾಡಿದ್ದಾರೆ. ಬಿಜೆಪಿಯ ಶಾಸಕರುಗಳು ನಾವೆಲ್ಲ ಎಷ್ಟು ಒಗ್ಗಟ್ಟಾಗಿದ್ದೀವಿ ಅನ್ನೋದ್ರ ಬಗ್ಗೆ ಏನೇನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ನಮ್ಮ ಸಂಪೂರ್ಣ ವಿಶ್ವಾಸ ಇದೆ, ನಮ್ಮ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಕೂಡ ಭಾಳ ಒಳ್ಳೆ ರೀತಿಯಿಂದ ಗೆಲ್ತಾರೆ.
ಒಂದು ಎಲ್ಲೊಂದು ಕಡೆ ಅಡ್ಡ ಮತದಾನದ ಭೀತಿ ಇದೆ ಸರ್. ಈಗ ಕೆಲವರು ಹೇಳ್ತಾರೆ ಆತ್ಮಸಾಕ್ಷ್ಯ ಮತಗಳು ಯಾವ ಕಡೆ ಹೋಗ್ತಾವೋ ಗೊತ್ತಿಲ್ಲ. ಆದರೆ BJPಲಿ ಆತ್ಮಸಾಕ್ಷ್ಯ ಮತಗಳು BJPಗೆ ಬಿಡಿದ್ರು, ಅದು ಬೇರೆ ಬೇರೆ ಪಕ್ಷಕ್ಕೆ ಹೋಗುವಂಥ ಪದ್ಧತಿ ಇದೆ. ನಮ್ಮ ಪಕ್ಷದಿಂದ ಒಂದು ಇಬ್ಬರನ್ನ ನಾವು ಏನೋ ಹೊರಗೆ ಹಾಕಿದ್ದೇವೆ, ಉಚ್ಚಾಟನೆ ಮಾಡಿದ್ದೇವೆ. ಅವ್ರ ಮತಗಳು ಕಾಂಗ್ರೆಸ್ಸಿಗೆ ಹೋಗ್ಬೋದು. ಅದು ಬಿಟ್ಟರೆ ಉಳಿದೆಲ್ಲ ಮತಗಳು ಒಟ್ಟಾರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಬರ್ತಾರೆ. ನಮ್ಮ ಭಾರತೀಯ ಪಕ್ಷದ ಅಭ್ಯರ್ಥಿ ಆದ ಲಿಂಗರಾಜ್ ಪಾಟೀಲ್ ಅವರು ಮತ್ತು ರಘು ಗೌಟಿಲ್ ಅವರು ಇಬ್ಬರು ಕೂಡ ಆರಿಸಿ ಬರ್ತಾರೆ ಅಂಥೇಳಿ ಭರವಸೆ ಐತಿ, ಸಂಪೂರ್ಣ ಭರವಸೆ. ಸರ್, BJPಯಿಂದ ಗೆಲ್ಲೋದು ಏನು ಅದರಲ್ಲಿ ಅನುಮಾನ ಇಲ್ಲ. ಆದರೆ ನಿಮ್ಮ NDA ಅಭ್ಯರ್ಥಿ ಗೋವಿಂದರಾಜ್ ಅವರು ಗೆಲ್ತಾರ JDS ಅಭ್ಯರ್ಥಿ ಅನ್ನುವಂಥದ್ದು ಇಲ್ಲಿ ಚರ್ಚೆ. ಆ ಪ್ರಯತ್ನ ನಡೆದಿದೆ, ಯಾಕಂದರೆ ಓಟುಗಳು ಕಡಿಮೆ ಇದಾವೆ, ಹಾಗಾಗಿ ಆ ಪ್ರಯತ್ನ ನಡೆದಿದೆ. ಅದಕ್ಕೂ ಕೂಡ ಭಾಳ ಒಳ್ಳೆ ರೀತಿಯ ರೆಸ್ಪಾನ್ಸ್ ಸಿಕ್ಕಿದೆ ಅಂಥೇಳಿ ನಾವು ಕೇಳಿ ಬಂದಿದ್ವಿ. ಇಂಥವ್ರು ಮತ ಹಾಕಬೇಕು ಅನ್ನೋ ಒಂದು ಫಿಕ್ಸ್ ಆಗಿದೆ. ಇಂಥವ್ರಿಗೆ ಇಂಥ ಮತ ಹಾಕಬೇಕಂತ ಆಲ್ರೆಡಿ ಫಿಕ್ಸ್ ಆಗಿದೆ. ಈಗ ಎಲ್ಲ ನಮ್ಮ ಶಾಸಕರು ಬಂದಂಗೆ ಅವ್ರಿಗೆ ಹೇಳ್ತಾರೆ ಇಂಥವ್ರಿಗೆ ನೀವು ಹಾಕಬೇಕು ಅಂಥೇಳಿ. ಆಲ್ರೆಡಿ ಅದು ಡಿಸಿಷನ್ ಆಗಿದೆ, ಅದ್ರ ಪ್ರಕಾರ ವೋಟಿಂಗ್ ಆಗ್ತದೆ. ಸರಿಗೆ ಯತ್ನಾಳ್ ಅವರು BJPಗೆ ಮತ ಹಾಕ್ತೀನಿ ಅನ್ನುವಂಥದ್ದನ್ನು ಘೋಷಣೆ ಮಾಡಿದ್ದಾರೆ, ಪತ್ರ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದನ್ನು ಸ್ವಾಗತಿಸ್ತೇನೆ, ಯಾಕಂದ್ರೆ ಹೃದಯಾಂತರಾಳದಿಂದ ಅವರ ಬ್ಲಡ್ದಲ್ಲಿ ಹಿಂದುತ್ವ ಇದೆ, BJP ಇದೆ. ಹಾಗಾಗಿ ಅವರು BJPಗೆ ಅವ್ರು ಏನು ಹಾಕ್ತಾರೆ ಅಂತ ಹೇಳಿದ್ದಾರೆ, ಅದನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಖಂಡಿತವಾಗಿ ಕೂಡ ಗೆಲ್ಲೋ ವಿಶ್ವಾಸ ಇರೋದಕ್ಕೋಸ್ಕರ ನಾವು ಲವಲವಿಕೆಯಿಂದ ಇರ್ತಕ್ಕಂಥದ್ದು. ಇವತ್ತು ಎರಡು ನಮ್ಮ BJPಯ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ನಮ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ಈಗ ನಮ್ಮ ವರಿಷ್ಠರು ಯಾರು ಓಟ್ ಹಾಕಬೇಕು ಅನ್ನೋದ್ರ ಬಗ್ಗೆ ಈಗ ತೀರ್ಮಾನವನ್ನು ಮಾಡ್ತಾರೆ, ಅವ್ರನ್ನ ಓಟನ್ನು ಹಾಕ್ತೀವಿ. ಮೂರನೇ ಅಭ್ಯರ್ಥಿ ಇರ್ತಕ್ಕಂಥದ್ದು ನಮಗೆ ಕಾಂಗ್ರೆಸ್ವರೆಗೂ 5 ವೋಟ್ ಶಾರ್ಟೇಜ್ ಇದೆ, ನಮಗೂ ಕೂಡ 3 ಮತಗಳ ಕಡಿಮೆ ಇದೆ ಅದರದ್ದು. ಅದು JDSನ ವರಿಷ್ಠರು ಯಾರ್ಯಾರ ಜೊತೆಯಲ್ಲಿ ಮಾತಾಡಿದ್ದಾರೆ, ನಮಗೇನಾದರ ಮಾಹಿತಿ ಯಾವುದೂ ಕೂಡ ಇಲ್ಲ. ಆದರೆ ಇವತ್ತು ಹೆಚ್ಚುವರಿ ಮತಗಳ ಏನಿದೆ ಅದನ್ನು ಯಾರು ಅವ್ರಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಈಗ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ಈಗ ನಮಗೆ ಸಭೆ ಕರೆದಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೂಡ ತೀರ್ಮಾನ ಆಗ್ತಾಯಿದೆ. ನಮಗೆ ವಿಶ್ವಾಸ ಇದೆ 3 ಜನ ಅಭ್ಯರ್ಥಿಗಳು ಗೆಲ್ತೀವಿ ಅಂತೇಳಿ. ಸರ್, ಈಗ ಈ ಹೊರಗಡೆ ಹೇಳ್ತಕ್ಕಂಥದ್ದೊಂದು, ಒಳಗಡೆ ನಡೀತಕ್ಕಂಥದ್ದೊಂದು. ಯಾಕಂದರೆ ಇದು ಗುಪ್ತ ಮತದಾನ ಆಗಿರೋದ್ರಿಂದ ನಾವು ನಮ್ಮ ಪಕ್ಷಕ್ಕೆ ವಿರುದ್ಧವಾಗಿ ಯಾವತ್ತೂ ನಾವು ಹೋಗೋದಿಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಒಂದೇ ಒಂದು MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬಿಡದಿಯಿಂದ ತಂಡೋಪತಂಡವಾಗಿ ಕಾಂಗ್ರೆಸ್ನ ಶಾಸಕರು ಹೊರಡ್ತಾ ಇದ್ದಾರೆ. ಆ ಖಾಸಗಿ ರೆಸಾರ್ಟ್ನಿಂದ ಬಸ್ ಹೊರಡ್ತಾ ಇರುವ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ವೆರಿ ಇಂಟ್ರೆಸ್ಟಿಂಗ್ಲಿ, ಪರಿಷತ್ನ ಚುನಾವಣೆ ಆದರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಆಗಮಿಸಿರೋದು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ದಾರೆ, ಅದನ್ನು ನಾವು ಗಮನಿಸ್ತಾ ಇದ್ವಿ ದೃಶ್ಯದಲ್ಲಿ. ಬಂದವರೇ ಕಾಂಗ್ರೆಸ್ನ ನಾಯಕರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸ್ತಾ ಇದ್ರು. ಅಲ್ಲಿಗೆ ಕಾಂಗ್ರೆಸ್ ಈ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನೋದಕ್ಕೆ ಪೂರಕವಾಗಿ ಎಲ್ಲ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇರೋದು. ರೆಸಾರ್ಟ್ ವಾಸ್ತವ್ಯ ಆಗಿರ್ಬೋದು, ರಣದೀಪ್ ಸುರ್ಜೇವಾಲಾ ಅವರು ಆಗಮಿಸಿರೋದಿರ್ಬೋದು, ಖುದ್ದು DK ಶಿವಕುಮಾರ್ ಅವರೇ ಮುಂದಾಳತ್ವ ವಹಿಸಿಕೊಂಡು ಈ ಚುನಾವಣೆಯಲ್ಲಿ ತಮ್ಮ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರ್ಲಿಕ್ಕೆ ಮಾಡ್ತಾ ಇರುವ ಪ್ರಯತ್ನ ಆಗಿರ್ಬೋದು. ಇದೆಲ್ಲವನ್ನ ಗಮನಿಸಿದಾಗ ಕಾಂಗ್ರೆಸ್ ಪಕ್ಷ, ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ಚುನಾವಣೆಯನ್ನು ತಮ್ಮ ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಂಡಿರೋ ಸಾಧ್ಯತೆಗಳು ದಟ್ಟವಾಗಿದೆ. ಈಗ ಈ ಡಿವೈಡ್ ಕೂಡ ಮಾಡಿರ್ತಾರೆ, ಯಾವ್ಯಾವ ಶಾಸಕರು ಯಾರಿಗೆ ಮೊದಲ ಪ್ರಾಶಸ್ತ್ಯದ ಓಟನ್ನ ಹಾಕಬೇಕು ಅಂತ ಹೇಳಿ. ಬಹುಶಃ ಈ ಬಸ್ನಲ್ಲೂ ಕೂಡ ಹಾಗೆ ಬ್ಯಾಚ್ ಆಗಿ ಕರ್ಕೊಂಡು ಹೋಗ್ತಿದಾರ ಅಂತ ಹೇಳಿ. 28 ಮಂದಿ ಒಂದು ಬಸ್ಸಲ್ಲಿ, ಇನ್ನು ಮಿಕ್ಕಿದವ್ರು ಇನ್ನೊಂದು ಬಸ್ನಲ್ಲಿ, ಹಂಗೇನಾದ್ರೂ ಆಗ್ತಿರ್ಬೋದೇನೋ ಗೊತ್ತಿಲ್ಲ. ಫಸ್ಟ್ ಬಸ್ನವ್ರು ಹೋಗಿ ನೀವು ಇಂಥವ್ರಿಗೆ BK ಹರಿಪ್ರಸಾದ್ ಅವ್ರಿಗೆ ಓಟ್ ಹಾಕಿ, 2ನೇ ಬಸ್ನವ್ರು ಹೋಗಿ PV ಮೋಹನ್ ಅವ್ರಿಗೆ ಓಟ್ ಹಾಕಿ, ಮಳವಳ್ಳಿ ಶಿವಣ್ಣ ಅವ್ರಿಗೆ ಓಟ್ ಹಾಕಿ, ವಿನಯ್ ಕಾರ್ತಿಕ್ ಓಟ್ ಹಾಕಿ, ಹಿಂಗೇನಾದ್ರೂ ಡಿವೈಡ್ ಮಾಡಿದಾರ ಅನ್ನೋ ಕುತೂಹಲ ಇದೆ. ಜೊತೆಗೆ ಸಭೆಗಳನ್ನ ಮಾಡುವಂತದ್ದಾಗಿರ್ಬೋದು, ಹಿರಿಯ ನಾಯಕರುಗಳು ಬಂದು ಭೇಟಿಯಾಗುವ ಕೆಲಸವನ್ನ ಕೂಡ ಮಾಡಿದ್ರು. ಈ ನಿಟ್ಟಿನಲ್ಲಿ ಇದೀಗ ಶಾಸಕರುಗಳು ವಿಧಾನಸೌಧದತ್ತ ತಮ್ಮ ಮತ ಚಲಾವಣೆ ಮಾಡೋದಕ್ಕೆ ತೆರಳ್ತಾ ಇರುವಂತದ್ದು. ಪ್ರಮುಖವಾಗಿ ಅವರಿಗೆ ಬಿಗಿ ಕೂಡ ನೀಡಲಾಗ್ತಾ ಇದೆ. ಹಿರಿಯ ನಾಯಕರುಗಳು ಕೂಡ ಬಾಕಿ ಆಗ್ತಾರೆ. ಒಂದಿಷ್ಟು ಶಾಸಕರೇನಿದ್ದಾರೆ ಅವರುಗಳು ಬಂದು ಏನು ತಮ್ಮ ಭೇಟಿ ಮಾಡುವಂಥದ್ದು, ಅವರಿಗೆ ಮಾನಿಟರಿಂಗ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಕಳೆದ 2 ದಿವಸಗಳಿಂದ ಏನು ನಾಯಕರುಗಳಿಗೆ ಮಾನಿಟರಿಂಗ್ ಮಾಡುವಂಥದ್ದು, ಮತ್ತೆ ಮತ ಚಲಾವಣೆ ಹೇಗೆ ಆಗಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಚರ್ಚೆಗಳನ್ನ ಮಾಡಲಾಗಿತ್ತು. ಅವರಿಗೆ ಬ್ಯಾಲೆಟ್ ಪೇಪರ್ಗಳೇನಿದೆ, ಮಾದರಿ ಬ್ಯಾಲೆಟ್ ಪೇಪರ್ಗಳೇನಿದೆ, ಅವುಗಳನ್ನ ತರಿಸಿ ಅದರಲ್ಲಿ ಮತ ಚಲಾವಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಕೂಡ ನೀಡಲಾಗಿತ್ತು. ಇದೀಗ ಎಲ್ಲ ಸಜ್ಜಾದ ಬಳಿಕ 2 ದಿವಸಗಳ ಕಾಲ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ ಬಳಿಕ ಈಗ ಮತದಾನಕ್ಕೆ ಎಲ್ಲಾ ಶಾಸಕರು ಕೂಡ ಬಸ್ ಮೂಲಕ
5 ಬಸ್ಗಳಲ್ಲಿ ಸುಮಾರು 140 ಶಾಸಕರು ಈಗ ಹೊರಟಿರುವಂತದ್ದು. ಯಾವ್ಯಾವ ಶಾಸಕರು ಯಾವ್ಯಾವ ಬಸ್ನಲ್ಲಿ ಇರಬೇಕು ಅಂತ ಈಗಾಗಲೇ ತಿಳಿಸಲಾಗಿತ್ತು. ಅದೇ ಹಿನ್ನೆಲೆಯಲ್ಲಿ ಎಲ್ಲ ಬಸ್ಗಳಲ್ಲೂ ಕೂಡ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು ಹೊರಟಿದ್ದಾರೆ. ಒಂದು ಹಂತದ ಝೀರೋ ಟ್ರಾಫಿಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಗ್ನಲ್ ಫ್ರೀ ಟ್ರಾಫಿಕ್ ಅನ್ನ ಇಲ್ಲಿಯವರೆಗೂ ಶಾಸಕರಿಗೆ ನೀಡಲಾಗಿದೆ. ಈಗ ಅವರ ಬೆಂಬಲಿಗರ ಕಾರ್ಗಳಲ್ಲಿ ಈಗ ತೆರಳುತ್ತಾ ಇದ್ದಾರೆ. ಅವರ ಕಾರ್ಗಳು ಅಂದ್ರೆ ಶಾಸಕರ ಹಾಗೂ ಸಚಿವರ ಕಾರ್ಗಳು ಈಗ ಈ 5 ಬಸ್ಗಳನ್ನ ಹಿಂಬಾಲಿಸಿ ಈಗ ವಿಧಾನಸೌಧಕ್ಕೆ ತೆರಳುತ್ತಾ ಇರುವಂತ ದೃಶ್ಯಾವಳಿಯನ್ನ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇರೋದು. ಒಂದಿಷ್ಟು ಜನ ಹಿರಿಯ ಸಚಿವರೇನಿದ್ದಾರೆ ಅವರು ರೆಸಾರ್ಟ್ ನಲ್ಲಿ ಉಳಿಯೋ ಬದಲಾಗಿ ಆರೋಗ್ಯದ ಸಮಸ್ಯೆಗಳು ಇದ್ದ ಕಾರಣದಿಂದಾಗಿ ಅಥವಾ ಅನಾರೋಗ್ಯದಿಂದಾಗಿ ಇವತ್ತು ಸುಮಾರು ಒಂದು 5 ರಿಂದ 10 ನಿಮಿಷದ ಹಿಂದೆ ಬಂದು ಈ ಬಸ್ಗಳಲ್ಲಿ ಈಗ ತಮ್ಮ ಪಕ್ಷದ ಕಾರ್ಯಕರ್ತರ ಶಾಸಕರ ಒಂದು ಪ್ರೋಟೋಕಾಲ್ ಅಂತ ಪಕ್ಷದೇನಿರುತ್ತೆ ಆ ಒಂದು ಪ್ರೋಟೋಕಾಲ್ ನಲ್ಲಿ ಈಗ ತೆರಳ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಅಡ್ಡ ಮತದಾನ ಆಗಬಾರದು, ಯಾವುದೇ ಕಾರಣಕ್ಕೂ ಕೂಡ ಮತದಾನದ ಸಂದರ್ಭದಲ್ಲಿ ಗೊಂದಲ ಆಗಬಾರದು. ಈ ಮತದಾನದ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಇವೆಲ್ಲವನ್ನೂ ಕೂಡ 2 ಬಾರಿ ಟ್ರೈನಿಂಗ್ ಅನ್ನ ನೀಡಿ ಶಾಸಕರ ಕಡೆಯಿಂದ ಮತಗಳನ್ನ ತಮ್ಮ ಪರಿಷತ್ ಸದಸ್ಯರಿಗೆ ಹಾಕಿಸಲಾಗಿರುವಂತದ್ದು. ಒಂದು ವೇಳೆ ಯಾವುದಾದ್ರೂ ಗೊಂದಲ ಇದ್ದರೆ ಆ ಗೊಂದಲವನ್ನ ಬಗೆಹರಿಸುವಂತ ಕೆಲಸವನ್ನ ಸ್ಥಳದಲ್ಲಿಯೇ ಕಳೆದ 2 ದಿನಗಳಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾರವರ ನೇತೃತ್ವದಲ್ಲಿ ತಿಳಿಸಲಾಗಿರುವಂತದ್ದು, ಹೇಳಿಕೊಡಲಾಗಿರುವಂತದ್ದು. ಇದರ ಜೊತೆಗೆ ಬೆಳಿಗ್ಗೆ ರಿಪಬ್ಲಿಕ್ ಕನ್ನಡದ ಮಾತನಾಡಿದಂತ ಸಂದರ್ಭದಲ್ಲಿ ಬೇಳೂರು ಗೋಪಾಲಕೃಷ್ಣರವರು ಒಂದು ಮಾತನ್ನ ಹೇಳಿದ್ರು. ಯಾವುದೇ ಗೊಂದಲ ಪಕ್ಷದಲ್ಲಿ ಇಲ್ಲ, ಯಾವುದೇ ಪಕ್ಷದಲ್ಲಾದ್ರೂ ಸಣ್ಣ ಪುಟ್ಟ ಟೆಕ್ನಿಕಲ್ ಸಮಸ್ಯೆಗಳಿರಬಹುದು, ಆ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸವನ್ನ ಕಳೆದ 2 ದಿನಗಳ ಹಿಂದೆಯಿಂದ ನಮಗೆ ಟ್ರೈನಿಂಗ್ ಅನ್ನ ನೀಡಲಾಗಿದೆ. ಆ ಕೆಲಸವನ್ನ ನಾವು ಕಲಿತಿದ್ದೇವೆ, ಯಾವ ರೀತಿ ಮತದಾನವನ್ನ ಮಾಡಬೇಕು ಅನ್ನೋದನ್ನ ನಾವು ಕಲಿತಿದ್ದೇವೆ. ಇದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೇರೆ ಪಕ್ಷಗಳ ಮತಗಳ ಅವಶ್ಯಕತೆ ಇಲ್ಲ. ಹಿರಿಯ ಶಾಸಕರಿಗೆ 2 ವೋಟ್ಗಳನ್ನ ಹಾಕುವಂತಹ ಅವಕಾಶ ಇರೋದ್ರಿಂದ ಯಾವ ಶಾಸಕ ಯಾವ ಪರಿಷತ್ ಸದಸ್ಯರಿಗೆ ಮತ ಹಾಕಬೇಕು ಅಂತ 2 ಮತ ಹಾಕುವಂತ ಯಾರೆಲ್ಲ ನಾಯಕರಿದ್ದಾರೆ ಅವರಿಗೆ ತಿಳಿಸಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈ ಸದ್ಯದ ಮಟ್ಟಿಗೆ ಬಿಡದಿಯ ಒಂದು ಖಾಸಗಿ ರೆಸಾರ್ಟ್ ಸುಮಾರು 1.5 ಕಿಲೋಮೀಟರ್ ಅಂತರದಲ್ಲಿರುವಂತಹ ಸಣ್ಣ ಬ್ರಿಡ್ಜ್ ನ ಬಳಿ ಈಗ ಈ 5 ಬಸ್ಗಳು ಪಾಸ್ ಆಗಿರುವಂತದ್ದು. ಈ ಒಂದು ಸಾಮಾನ್ಯವಾಗಿ ವಿವಿಗಳ ಕಾನ್ವಾಯ್ ನಲ್ಲಿ ಯಾವ ರೀತಿ ಮುಂದೆ ಪೈಲಟ್ ಗಾಡಿ ಇರುತ್ತೆ, ಹಿಂದೆ ಎಸ್ಕಾರ್ಟ್ ಗಾಡಿ ಇರುತ್ತೆ, ಅದೇ ರೀತಿ ಇಲ್ಲಿಯೂ ಕೂಡ ಪೈಲಟ್ ಹಾಗೂ ಎಸ್ಕಾರ್ಟ್ ನಾವು ಗಮನಿಸಿದ್ದೇವೆ. ಅದರ ಜೊತೆಗೆ ಈ 140 ಶಾಸಕರಿಂದ ಅವರ ಅಷ್ಟೂ ಖಾಸಗಿ ವಾಹನಗಳು ಇದೇ ಒಂದು ಮಾರ್ಗದಲ್ಲಿ ಬರ್ತಾ ಇರುವಂತದ್ದು, ಒಂದು ಕ್ಯೂ ಸಿಸ್ಟಮ್ ನಲ್ಲಿ ಬರ್ತಾ ಇರುವಂತದ್ದು ನಾವು ಗಮನಿಸ್ತಾ ಇದ್ದೇವೆ. ಮತ್ತೊಂದು ಕಡೆಗೆ ಇಡೀ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರುಗಳು ಇರೋದ್ರಿಂದ ಟ್ರಾಫಿಕ್ ವಿಚಾರದಲ್ಲಿ ಝೀರೋ ಟ್ರಾಫಿಕ್ ಮಾಡೋದಕ್ಕೆ ಅವಕಾಶ ಕಾನೂನಾತ್ಮಕವಾಗಿ ಇಲ್ಲದೆ ಇದ್ರೂ ಕೂಡ ಈ ಸದ್ಯದ ಮಟ್ಟಿಗೆ ಅವರಿಗೆ ಸಿಗ್ನಲ್ ಫ್ರೀ ಮಾಡಿಕೊಡುವಂತ ಕೆಲಸವನ್ನ ಮಾಡುವಂತ ನಿರೀಕ್ಷೆ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗಿರುವಂತದ್ದು. ಸಮಯ ಈಗ 9:26 ಆಗಿರುವಂತದ್ದು. ಬಹುತೇಕ ಇನ್ನ 1 ಗಂಟೆಯ ಸಮಯಾವಕಾಶದಲ್ಲಿ ವಿಧಾನಸೌಧವನ್ನ 5 ಬಸ್ಗಳಲ್ಲಿ ಇರುವಂತ ಕಾಂಗ್ರೆಸ್ನ ಶಾಸಕರು ಹಾಗೂ ಅವರ ಪಕ್ಷದ ವರಿಷ್ಠರು ತಲುಪೋರಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾರವರು ಕೂಡ ಇವತ್ತು ತಮ್ಮ ಪಕ್ಷದ ಶಾಸಕರ ಜೊತೆ ಇದೇ ಬಸ್ ನಲ್ಲಿ ತೆರಳುತ್ತಾ ಇರುವಂತದ್ದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಈಗ ನಡೆಯುವಂತ ಚುನಾವಣೆಯಲ್ಲಿ ಅಸಮಾಧಾನ ಇರುವಂತ ನಮ್ಮ ಪ್ರತಿನಿಧಿ ಬಸವರಾಜ್ ಕೂಡ ಇದ್ದಾರೆ, ಫಾಲೋ ಅಪ್ ಮಾಡ್ತಾ ಇದ್ದಾರೆ ಶಾಸಕರನ್ನ. ಬಸವರಾಜ್, ಏನ್ ನಡೀತಾ ಇದೆ, ಎಷ್ಟೊತ್ತಿಗೆ ತಲುಪ್ತಾರೆ ಈ ರೆಸಾರ್ಟ್ ನಿಂದ ಹೊರಟಿರುವಂತಹ ಶಾಸಕರೆಲ್ಲ? ಸ್ಮಿತಾ, ಇನ್ನೊಂದು ಅರ್ಧ ಗಂಟೆಯಲ್ಲಿ ವಿಧಾನಸೌಧಕ್ಕೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಆಗಮಿಸ್ತಾರೆ. ತಂಡೋಪತಂಡವಾಗಿ ಬಸ್ ಅನ್ನ ಹತ್ತಿದ್ದಾರೆ. 5 ತಂಡಗಳನ್ನಾಗಿ ಮಾಡಿರ್ತಕ್ಕಂಥದ್ದು. 5 ತಂಡಗಳಿಗೆ ಒಬ್ಬೊಬ್ಬ ನೇತೃತ್ವವನ್ನು ವಹಿಸಿರ್ತಕ್ಕಂಥದ್ದು ಹಿರಿಯ ಶಾಸಕರಿಗೆ. ಆ ತಂಡವನ್ನ ಆಯಾ ಶಾಸಕರೇ ಲೀಡ್ ಮಾಡ್ತಾ ಇರ್ತಕ್ಕಂಥದ್ದು. 5 ತಂಡಗಳನ್ನ ಹೇಗೆ ವಿಭಜಿಸಿದ್ದಾರೆ ಅಂದ್ರೆ, ಮೊದಲ 2 ಅಭ್ಯರ್ಥಿಗಳಿಗೆ 30 ಜನ ಮತ ಹಾಕ್ತಕ್ಕಂಥದ್ದು, ಇನ್ನು ಉಳಿದ 2 ಅಭ್ಯರ್ಥಿಗಳಿಗೆ 29 ಜನ ಮತ ಹಾಕ್ತಕ್ಕಂಥದ್ದು, ಕೊನೆಯ ಅಭ್ಯರ್ಥಿಗೆ ಉಳಿದ ಮತಗಳನ್ನು ಹಾಕ್ತಕ್ಕಂಥದ್ದು ಮತ್ತು 2ನೇ ಪ್ರಾಶಸ್ತ್ಯ ಮತಗಳನ್ನು ಹಾಕ್ಬೇಕು
ಗೆಲ್ಲಿಸ್ಕೊಳ್ಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕಾಂಗ್ರೆಸ್ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಮೂಲಕ 5 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಬೇಕು ಅನ್ನುವಂಥ ಹಠಕ್ಕೆ ಕಾಂಗ್ರೆಸ್ ಬಿದ್ದಿದೆ. ಯಾಕಂದರೆ ಎರಡನೇ ಪ್ರಾಶಸ್ತ್ಯ ಮತಗಳು ಹತ್ತತ್ರ 3 ಮತಗಳು ಆಗ್ಬಿಡ್ತವೆ. ಆ 3 ಮತಗಳಿಂದ ನಾವು ಗೆಲ್ತೇವೆ ಅನ್ನೋಂಥ ವಿಶ್ವಾಸ ಕಾಂಗ್ರೆಸ್ಗೆ ಇರ್ತಕ್ಕಂಥದ್ದು. ಸಹಜವಾದಂಥ ಭಯ ಕಾಂಗ್ರೆಸ್ಗೆ ಇರ್ತಕ್ಕಂಥದ್ದು ಮತದ ಶಾಸಕರನ್ನ ಸೆಳೆಯುವಂಥ ಕೆಲಸ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ. ಹಾಗಾಗಿ ನಿನ್ನೆ ಕೂಡ ಶಾಸಕರಿಗೆ ಡಿ ಕೆ ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು, ಯಾವುದಾದ್ರೂ ಅನಾಮಧೇಯ ಕಾರ್ಯಗಳು ಬಂದರೆ ನಮ್ಮ ಗಮನಕ್ಕೆ ತರಬೇಕು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ. ಹೀಗಾಗಿ ಕಾಂಗ್ರೆಸ್ ಒಂದು ವಿಶ್ವಾಸದಲ್ಲಿದೆ 5 ಅಭ್ಯರ್ಥಿಗಳನ್ನು ಗೆಲ್ತವೆ ಅನ್ನುವಂಥದ್ದು. ಮತ್ತು ಪ್ರತಿಷ್ಠೆಯಾಗಿ ಈ ಒಂದು ಚುನಾವಣೆಯನ್ನು ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡಿರೋ ಕಾರಣಕ್ಕಾಗಿ ಅವರೇ ಖುದ್ದಾಗಿ ನಿಂತಿದ್ದೊಂದು ಚುನಾವಣೆಯನ್ನು ಲೀಡ್ ಮಾಡಿರ್ತಕ್ಕಂಥದ್ದು. ನಿನ್ನೆ ರಾತ್ರಿವರೆಗೂ ಕೂಡ ಅವರು ರೆಸಾರ್ಟ್ನಲ್ಲೇ ಇದ್ದರು. ಆಮೇಲೆ ಈಗ ಬೆಳಗ್ಗೆ ಎಲ್ಲವರನ್ನು ಕೂಡ ಕರೆದುಕೊಂಡು ಬರುವಂಥ ನಿಟ್ಟಿನಲ್ಲಿ ಅವರ ಆಪ್ತ ಶಾಸಕರಿಗೆ ಒಂದು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿಧಾನಸೌಧಕ್ಕೆ ಆಗಮಿಸ್ತಾರೆ. ಆಗಮಿಸಿದ ನಂತರ 334 ಅಂತ ಸಮ್ಮೇಳನ ಸಭಾಂಗಣ ಇದೆ ವಿಧಾನಸೌಧದ 3ನೇ ಮಹಡಿಯಲ್ಲಿ. ಅಲ್ಲಿ ಇನ್ನೊಂದು ಸಾರಿ ಆ ಒಂದು ಮತಗಳ ಹಾಕುವ ಬಗ್ಗೆ ಆ ತಂಡಗಳಿಗೆ ಒಂದು ಮಾಹಿತಿಯನ್ನು ಕೊಡಲಾಗುತ್ತೆ. ಒಂದೊಂದೇ ತಂಡ ಬಂದು ಫಸ್ಟ್ ಮತಗಳನ್ನ ಮಾಡ್ತಕ್ಕಂಥದ್ದು. ಬಸವರಾಜ್, ಈಗ 30, 29 ಉಳಿದ ಮತಗಳು ಅನ್ನೋ ರೀತಿಯಲ್ಲಿ ಡಿವೈಡ್ ಆಗಿದೆ. ಸರಿ, ಎಕ್ಸಾಕ್ಟ್ ನಂಬರ್ಸ್ ಏನಾದ್ರೂ ಗೊತ್ತಾಗ್ತಾ ಇದೆಯಾ ಕಾಂಗ್ರೆಸ್ ಬಳಿಯಲ್ಲಿ? ಎಕ್ಸಾಕ್ಟ್ ಇವಾಗ 2 ಬಿಜೆಪಿ ಉಚ್ಚಾಟಿತರಿದ್ದಾರೆ, 3 ಜನ ಪಕ್ಷೇತರರಿದ್ದವರಿದ್ದಾರೆ. ಎಕ್ಸಾಕ್ಟ್ ನಂಬರ್ಸ್ ಕಾಂಗ್ರೆಸ್ನ ಬಳಿಯಲ್ಲಿ ಇರೋದು ಗೊತ್ತಾಗಿದೆಯಾ? ಖಂಡಿತ ಸ್ಮಿತಾ, ಕಾಂಗ್ರೆಸ್ಗೆ 140 ಮತಗಳು ಈಗ ಸದ್ಯ ಇರ್ತಕ್ಕಂಥದ್ದು. 140 ಮತಗಳು ಪ್ಲಸ್ 3 ಎರಡನೇ ಪ್ರಾಶಸ್ತ್ಯ ಮತಗಳು 3 ಮತಗಳು ಸಿಗ್ತವೆ ಅನ್ನೋಂಥದ್ದು ಒಂದು ಲೆಕ್ಕಾಚಾರ. ಹೀಗಾಗಿ 30 60 ಆಯಿತು. ಅಲ್ಲಿಗೆ 29 118 ಆಯಿತು. 4 ಅಭ್ಯರ್ಥಿಗಳಲ್ಲಿ ಆರಾಮಾಗಿ ಗೆದ್ಕೊಂಡು ಬಿಟ್ರು. ಇನ್ನು ಉಳಿದಂಥ ಇದು ಅನ್ನೋದಾದರೆ ಉಳಿದ ಮತಗಳನ್ನು 5ನೇ ಅಭ್ಯರ್ಥಿಗೆ ಹಾಕತಕ್ಕಂಥದ್ದು. ಅಲ್ಲಿ 24 ಮತಗಳಾಗ್ತವೆ. ಪ್ಲಸ್ 3 ಎರಡನೇ ಪ್ರಾಶಸ್ತ್ಯ ಮತಗಳು ಸಿಗ್ತವೆ. ಅಲ್ಲಿಗೆ 27 ಮತಗಳು 5ನೇ ಅಭ್ಯರ್ಥಿಗೆ ಆಯಿತು. ಅಲ್ಲಿಗೆ ಆರಾಮವಾಗಿ 5ನೇ ಅಭ್ಯರ್ಥಿನ ಗೆಲ್ಕೊಳ್ಬರ್ಬೋದು ಅನ್ನೋಂಥದ್ದು ಒಂದು ಲೆಕ್ಕಾಚಾರ. ಯಾಕಂದರೆ JDS ಅಭ್ಯರ್ಥಿಗೆ ಸಿಗ್ತಕ್ಕಂಥದ್ದು ಯಾವುದೇ ಲೆಕ್ಕಾಚಾರವನ್ನು ಹಾಕಿದ್ರು ಕೂಡ 23 ಮತಗಳು ಮಾತ್ರ ಸಿಗ್ತಕ್ಕಂಥದ್ದು. ಅವ್ರಿಗೂ ಮತಗಳ ಕೊರತೆ ಆಗುತ್ತೆ. ಅಲ್ಲಿ 5ನೇ ಅಭ್ಯರ್ಥಿಗೆ ಅಥವಾ 7ನೇ ಅಭ್ಯರ್ಥಿಗೆ ಕಾಂಗ್ರೆಸ್ ಮತ್ತು JDSಗೆ 5 ಮತಗಳ ಅಂತರ ಆಗಿಬಿಡುತ್ತೆ ಅಥವಾ 4 ಮತಗಳ ಅಂತರ ಆಗಿಬಿಡುತ್ತೆ. ಹೀಗಾಗಿ ಸುಲಭವಾಗಿ ಗೆದ್ಕೊಳ್ತಾರೆ. ಅಲ್ಲಿ 28 ಮತಗಳು ಬೇಕಂತೇನಿಲ್ಲ 7ನೇ ಅಭ್ಯರ್ಥಿ ಗೆಲ್ಲೋದಕ್ಕೆ. ಅಲ್ಲಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಅಭ್ಯರ್ಥಿಗಿಂತ ಹೆಚ್ಚು ಮತವನ್ನು ಪಡೆದುಬಿಟ್ರೆ 7ನೇ ಅಭ್ಯರ್ಥಿ ಗೆಲ್ತಾನೆ. ಈ ಲೆಕ್ಕಾಚಾರದ ಆಧಾರದ ಮೇಲೆ ಈಗ ಡಿವೈಡ್ ಮಾಡಿರ್ತಕ್ಕಂಥದ್ದು. ಅದನ್ನ ಇನ್ನೊಂದು ಸಾರಿ ಮನವರಿಕೆಯನ್ನು ಇಲ್ಲಿ ವಿಧಾನಸೌಧಕ್ಕೆ ಆಗಮಿಸಿದ ಬಳಿಕ ಶಾಸಕರಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತು ತಂಡವಾಗಿ ಕಳಿಸಿ ಒಂದೊಂದೇ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಸ್ಮಿತಾ, ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಅಭಿಷೇಕ್, ಸದ್ಯಕ್ಕೆ ಈಗ ಅಲ್ಲಿಂದ ಮೂವ್ ಆಗಿದ್ದಾರೆ ಎಲ್ಲರೂ. ಈ ತಕ್ಷಣಕ್ಕೆ ಈಗ ವಿಧಾನಸೌಧಕ್ಕೆ ಬರ್ತಾರೆ. ಸದ್ಯ ಎಷ್ಟು ಜನ ಇದ್ದಾರೆ ಆ 3 ಬಸ್ನಲ್ಲಿ? ತಾವೇನು ತೋರಿಸ್ತಾ ಇದ್ದೀರಲ್ಲ, ಎಲ್ಲರೂ ಕೂಡ ಅದರಲ್ಲೇ ಇದ್ದಾರೆ. ಎಲ್ಲ ಶಾಸಕರು ಒಟ್ಟಿಗೆ ಇದ್ದಾರಾ? ಸಚಿವರು ಕೂಡ ಆ ಬಸ್ನಲ್ಲೇ ಇದ್ದಾರಾ? ಹೇಗೆ ತಾವು ಏನು ಗಮನಿಸ್ತಾ ಇದ್ದೀರಿ ಅಲ್ಲಿಂದ? ರಂಜಿತ್, ಒಂದು ಅಪ್ಡೇಟ್ ನಾವು ಗಮನಿಸಬೇಕಾಗಿರೋದು, ಹಿರಿಯ ಶಾಸಕರು ಸಚಿವರೂ ಕೂಡ ಯಾರಿಗೂ ಬೇಸರವಾಗದಂತೆ, ಅಂದ್ರೆ ಕೆಲವರನ್ನ ಮಾತ್ರ ನೇರವಾಗಿ ವಿಧಾನಸೌಧಕ್ಕೆ ಬರುವಂತ ಅವಕಾಶವನ್ನ ಕೊಟ್ಟು ಇನ್ನುಳಿದವರಿಗೆ ಬಸ್ನಲ್ಲಿ ಅಥವಾ ರೆಸಾರ್ಟ್ನಿಂದ ಹೊರಡಬೇಕು ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ರೆ ಒಂದಿಷ್ಟು ಅಸಮಾಧಾನ ಆಗಬಹುದು ಅಥವಾ ಗೊಂದಲ ಆಗಬಹುದು ಅನ್ನೋ ಒಂದು ಕಾರಣದಿಂದಾಗಿಯೇ ಈ ಸದ್ಯದ ಮಟ್ಟಿಗೆ ಎಲ್ಲ ಶಾಸಕರು ಹಾಗೂ ಸಚಿವರನ್ನ ನೇರವಾಗಿ ಬಿಡದಿಯ ರೆಸಾರ್ಟ್ಗೆ ಬರೋದಕ್ಕೆ ತಿಳಿಸಲಾಗಿತ್ತು. ಇದೇ ಕಾರಣದಿಂದಾಗಿ ಬೆಳಿಗ್ಗೆ ಈಶ್ವರ್ ಖಂಡ್ರೆ ಅವರು ಕೂಡ ಇವತ್ತು ಬೆಳಿಗ್ಗೆ ಆಗಮಿಸಿದ್ರು, ಕೃಷ್ಣ ಬೈರೇಗೌಡರು ಆಗಮಿಸಿದ್ರು, ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ರೆಸಾರ್ಟ್ ನಲ್ಲಿ ಇದ್ರು. ಇನ್ನು ಉಳಿದಂತೆ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರೋದು ಅನೇಕ ಶಾಸಕರು ಹಾಗೂ ಸಚಿವರು ಬೆಳಿಗ್ಗೆ ಆಗಮಿಸಿ ರೆಸಾರ್ಟ್ ನಲ್ಲಿ ಖಾಸಗಿ ಬಸ್ಗಳಲ್ಲಿ ಈಗ ತೆರಳ್ತಾ ಇರುವಂತ ನೇರ ದೃಶ್ಯಾವಳಿಯನ್ನ ಈಗ ಕ್ಯಾಮರಾ ಪರ್ಸನ್ ತಿರು ತೋರಿಸ್ತಾ ಇರುವಂತದ್ದು. ಈಗ 5 ಬಸ್ಗಳ ಪೈಕಿ ಒಂದು ಬಸ್, ಕೊನೆಯ ಬಸ್ ಮಾತ್ರ ಖಾಲಿ ರಿಸರ್ವ್ ಬಸ್ ಇರುವಂತದ್ದು. ಇನ್ನುಳಿದಂತೆ 4 ಬಸ್ಗಳು ತಲುಪಿದೆ. ಈಗ ಪ್ರಮುಖ ಅಂದ್ರೆ ಮುಖ್ಯ ರಸ್ತೆಯನ್ನ ಅಥವಾ ನಾವು ಮೈಸೂರು ರಸ್ತೆನ ಯಾವ ಜಾಗದಲ್ಲಿ ತಲುಪಬೇಕಾಗಿತ್ತು ಮೇನ್ ರೋಡ್ ಕನೆಕ್ಟ್ ಆಗೋದಕ್ಕೆ, ಅಲ್ಲಿಗೆ ಈಗಾಗಲೇ ತಲುಪಿರುವಂತದ್ದು. ಇವಿಷ್ಟು ಒಂದು ಕಡೆ ಆಯ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಗೊಂದಲ ಆಗಬಾರದು, ಅಡ್ಡ ಮತದಾನ ಆಗಬಾರದು ಅಂತ ಈಗಾಗಲೇ ಹೇಳದಂತೆ ನಿನ್ನೆ ಹಾಗೂ ಮೊನ್ನೆ 2 ದಿನಗಳ ಟ್ರೈನಿಂಗ್ ಅನ್ನ ನೀಡಲಾಗಿದೆ. 140 ಜನ ಶಾಸಕರಿದ್ದಂತ ಸಂದರ್ಭದಲ್ಲಿ ಒಂದಿಷ್ಟು ಗೊಂದಲಗಳಾಗಬಹುದು, ಒಂದಿಷ್ಟು ಮತದಾನದ ಪ್ರಕ್ರಿಯೆಯಲ್ಲಿ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಇರೋದ್ರಿಂದ ಯಾವೆಲ್ಲ ಹಿರಿಯ ಶಾಸಕರು 2 ಪರಿಷತ್ ಸ್ಥಾನಗಳಿಗೆ ಮತವನ್ನ ಹಾಕಬೇಕು ಅವರಿಗೆ 2 ಮತದಾನಗಳನ್ನ ಯಾವ ರೀತಿ ಹಾಕಬೇಕು ಅನ್ನೋ ಒಂದು ಸೂಚನೆಯನ್ನ ಹಾಗೂ ಟ್ರೈನಿಂಗ್ ಅನ್ನ ನೀಡಲಾಗಿರುವಂತದ್ದು. ಮೊದಲನೇ ಬಾರಿಗೆ ಟ್ರೈನಿಂಗ್ ನೀಡಿದಂತ ಸಂದರ್ಭದಲ್ಲಿ ಒಂದಿಷ್ಟು ಸೂಚನೆಗಳನ್ನ ನೀಡಲಾಗಿತ್ತು. ಅದನ್ನು ಕೂಡ ತಪ್ಪಾಗಿ ಅರ್ಥೈಸಿ ಯಾರಾದರೂ ಮಿಸ್ಟೇಕ್ ಮಾಡಿದರೆ ಅಂತವರಿಗೆ ಮಾತ್ರ ಮತ್ತೊಂದಿಷ್ಟು ಟ್ರೈನಿಂಗ್ ಅನ್ನ ನೀಡಿ 2ನೇ ಹಂತದ
ಡಮ್ಮಿ ಮತದಾನ ಅಂತ ಏನ್ ಹೇಳ್ತೀವಿ ಅಥವಾ ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಈ ಸದ್ಯದ ಮಟ್ಟಿಗೆ ಯಾವುದೇ ಗೊಂದಲ ಇಲ್ಲದೆ ಕಾಂಗ್ರೆಸ್ 5 ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನೋ ಒಂದು ಆಶಾಭಾವನೆಯನ್ನ ಈಗ ಪಕ್ಷ ಹೊಂದಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಬಿಡದಿಯಿಂದ ರೆಸಾರ್ಟ್ ನಿಂದ ನೇರವಾಗಿ ಮೈಸೂರು ರಸ್ತೆಯ ಟೋಲ್ ಬಳಿ ಈ 5 ಬಸ್ಗಳು ಬರ್ತಾ ಇರುವಂತದ್ದು. ಇವರು ಬರ್ತಿರುವಂತ ಒಂದು ವೇಗವನ್ನು ನಾವೇನಾದ್ರೂ ಗಮನಿಸಿದ್ರೆ ಸುಮಾರು ಅರ್ಧ ಗಂಟೆ ಅಥವಾ 40 ನಿಮಿಷದ ಒಳಗಡೆ, ಅಂದ್ರೆ ಈಗ 9:30 ಸುಮಾರು 10 ಕಾಲಿನ ಒಳಗಡೆ ವಿಧಾನಸೌಧ ಸಾಧ್ಯತೆ ನಾವು ನೋಡ್ತಾ ಇರುವಂತದ್ದು. ಒಂದು ಹಂತದ ಮಟ್ಟಿಗೆ ಸಿಗ್ನಲ್ ಫ್ರೀ ಅನ್ನ ಈ ಶಾಸಕರಿರು ಅಥವಾ ಶಾಸಕರು ಸಲ್ಲಿಸುವಂತ ಮಾರ್ಗದಲ್ಲಿ ಪೊಲೀಸರು ಮಾಡಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಾ ಈಗಾಗಲೇ ಹೇಳಿದಂತೆ ವಿವಿಐಪಿ ಪ್ರೋಟೋಕಾಲ್ಗಳಿಗೆ ಯಾವ ರೀತಿ ಭದ್ರತೆಯನ್ನ ನೀಡಲಾಗುತ್ತೆ ಅಥವಾ ಸಿಗ್ನಲ್ ಅನ್ನ ಥ್ರೂ ಮಾಡಿಕೊಡಲಾಗುತ್ತೆ, ಅದೇ ರೀತಿಯಾದಂತ ಸಿಗ್ನಲ್ ಥ್ರೂ ಅನ್ನ ಈ ಸದ್ಯದ ಮಟ್ಟಿಗೆ ಇವರಿಗೂ ಕೂಡ ಮಾಡಿಕೊಡಲಾಗಿದೆ. ಯಾಕಂದ್ರೆ ಆಡಳಿತ ಪಕ್ಷದಲ್ಲಿರುವಂತ ಸಚಿವರ ಹಾಗೂ ಶಾಸಕರಿರುವಂತ 5 ಬಸ್ಗಳು ಬರ್ತಿರೋದ್ರಿಂದ ಖಂಡಿತವಾಗಿಯೂ ಪ್ರೋಟೋಕಾಲ್ ಅನ್ನ ಫಾಲೋ ಮಾಡಬೇಕಾಗತ್ತೆ. ಈ ಕಾರಣದಿಂದಾಗಿ ಸುತ್ತಮುತ್ತ ಕನೆಕ್ಟ್ ಆಗುವಂತ ಅಷ್ಟು ರಸ್ತೆಗಳನ್ನ ಬ್ಲಾಕ್ ಮಾಡಿ ಉಳಿದಂತೆ ಯಾವುದೇ ವಾಹನಗಳಿಗೆ ಈ ಒಂದು ರಸ್ತೆಯಲ್ಲಿ, ಅಂದ್ರೆ ಈ ಬಸ್ಗಳು ತೆರಳುತ್ತಿರುವಂತ ರಸ್ತೆಗೆ ಬರೋದಕ್ಕೆ ಅವಕಾಶವನ್ನ ನೀಡದೆ ಈಗ ಅಷ್ಟು ಜನರನ್ನ ರಸ್ತೆಯ ಬದಿಯಲ್ಲಿ ನಿಲ್ಲಿಸಿ ಬಸ್ಗಳಲ್ಲಿ ಈ ಶಾಸಕರನ್ನ ಕರೆದುಕೊಂಡು ವಿಧಾನಸೌಧಕ್ಕೆ ಅಭಿಷೇಕ್ ಸಂಪರ್ಕದಲ್ಲಿ ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH+D+ ಮಸಾಲೆ. ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ವಿಧಾನಸೌಧದಲ್ಲಿ ಪರಿಷತ್ ಚುನಾವಣೆ ಆರಂಭ ಆಗಿದೆ. ಮತದಾನ ಮಾಡಿದ್ದಾರೆ GT ದೇವೇಗೌಡರು. ಅತ್ಯಂತ ಕುತೂಹಲ ಇರೋದೇ GT ದೇವೇಗೌಡರು JDS ಪರವಾಗಿ ಇರ್ತಾರಾ, ಕಾಂಗ್ರೆಸ್ಗೆ ಏನಾದ್ರು ವೋಟ್ ಹಾಕ್ಬಿಡ್ತಾರಾ ಅಂತ ಹೇಳಿ. ಗೌಪ್ಯ ಮತದಾನ ಹೀಗಾಗಿ ಗೊತ್ತಾಗೋದಿಲ್ಲ. GT ದೇವೇಗೌಡರು ವೋಟ್ ಹಾಕಿದ್ದಾರೆ. ಕರೆಮಜಿ ನಾಯಕ್ ಬೆಳಗ್ಗೆ ನಮ್ಮ ಜೊತೆಯಲ್ಲಿ ಮಾತನಾಡುವಾಗ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ರು, ಹಿರಿಯರಿದ್ದಾರೆ, ಪಕ್ಷದಿಂದ ಗೆದ್ದಿದ್ದಾರೆ, ಹಾಗಾಗಿ ಪಕ್ಷ ನಿಷ್ಠೆಯನ್ನು ಪ್ರದರ್ಶನ ಮಾಡುವ ವಿಶ್ವಾಸ ಇದೆ ಅಂತ ಹೇಳಿ. ಕಾದ್ ನೋಡಬೇಕು ಆ ಪಿಂಕ್ ಕಲರ್ ಬ್ಯಾಲೆಟ್ ಪೇಪರ್ನಲ್ಲಿ ಯಾರ ಪರವಾಗಿ GT ದೇವೇಗೌಡರು ತಮ್ಮ ಮೊದಲ ಪ್ರಾಶಸ್ತ್ಯದ ಮತವನ್ನ ಹಾಕಿದ್ದಾರೆ ಅಂತ ಹೇಳಿ. JDSನ ಶಾಸಕರು GT ದೇವೇಗೌಡರು ಮತವನ್ನ ಚಲಾವಣೆ ಮಾಡಿದ್ದಾರೆ. ಆ ಸಂದರ್ಭದ ಫೋಟೋವೊಂದನ್ನು ಗಮನಿಸ್ತಾ ಇದ್ದೀರಿ. ವಿಧಾನಸೌಧದ ಕೊಠಡಿ ಸಂಖ್ಯೆ 334 334 ಸಮ್ಮೇಳನ ಸಭಾಂಗಣದಲ್ಲಿ ಈ ಚುನಾವಣಾ ಮತದಾನ ಪ್ರಕ್ರಿಯೆ ನಡೀತಾ ಇರೋದು. ಅಲ್ಲಿ ತೆರಳಿ GT ದೇವೇಗೌಡರು ತಮ್ಮ ಮತವನ್ನ ಚಲಾವಣೆ ಮಾಡಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಶಾಸಕರು 5 ಬಸ್ಗಳಲ್ಲಿ ತಂಡೋಪತಂಡವಾಗಿ ಆಗಮಿಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ಅದನ್ನ ಬಹಳ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಫಸ್ಟ್ ಬಸ್ಸಲ್ಲಿ ಮೊದಲ ಅಭ್ಯರ್ಥಿಗೆ ವೋಟ್ ಹಾಕಬೇಕಾಗಿರುವವರು, 2ನೇ ಬಸ್ಸಲ್ಲಿ 2ನೇ ಅಭ್ಯರ್ಥಿಗೆ ಫಸ್ಟ್ ಪ್ರಿಫರೆನ್ಸ್ ವೋಟ್ ಹಾಕಬೇಕಿರುವವರು, ಹಾಗೆ ಡಿವೈಡ್ ಮಾಡಿ 5 ಅಭ್ಯರ್ಥಿಗಳೇನು ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ ಆ 5 ಜನಕ್ಕೆ ಯಾರ್ಯಾರು ಫಸ್ಟ್ ಪ್ರಿಫರೆನ್ಸ್ ವೋಟ್ ಹಾಕಬೇಕು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಬಸ್ನಲ್ಲೇ ಡಿವೈಡ್ ಮಾಡಿಬಿಟ್ಟಿದ್ದಾರಂತೆ. ಒಬ್ಬ ಅಭ್ಯರ್ಥಿ, ಮೊದಲ 2 ಅಭ್ಯರ್ಥಿಗಳಿಗೆ ತಲಾ 30 ವೋಟನ್ನು ಹಾಕ್ಲಿಕ್ಕೆ ಡಿಸೈಡ್ ಮಾಡಿದಾರಂತೆ. 28 ಸಾಕು ಅಭ್ಯರ್ಥಿಯ ಗೆಲುವಿಗೆ. ಆದರೆ ಎಲ್ಲಾದರೂ ಬೈ ಮಿಸ್ಟೇಕ್ ಏನಾದರೂ ಮತದಾನ ಪ್ರಕ್ರಿಯೆಯಲ್ಲಿ ತಪ್ಪಾಗ್ಬಿಟ್ರೆ, ಬೇರೆ ಏನಾದರೂ ಅಡ್ಡ ಮತದಾನ ಆಗಿಬಿಟ್ರೆ ಸೇಫರ್ ಸೈಡ್ ಇರಲಿ ಅಂತ ಹೇಳಿ ಮೊದಲ 2 ಅಭ್ಯರ್ಥಿಗಳಿಗೆ 30 ಮಂದಿ ಶಾಸಕರು ಮೊದಲ ಪ್ರಾಶಸ್ತ್ಯದ ವೋಟನ್ನು ಹಾಕುವವರಿದ್ದಾರಂತೆ. ನಮಗೆ ಬೆಳಗ್ಗೆ ಪ್ಯಾನೆಲ್ನಲ್ಲಿ ಬಂದ ಅತಿಥಿಗಳು ಕೂಡ ಹೇಳ್ತಾ ಇದ್ರು, 30 ವೋಟ್ ಹಾಕಿಸಿ ನನಗೆ ಅಂತ ಹೇಳಿ BK ಹರಿಪ್ರಸಾದ್ ಅವರು ವಿಶೇಷವಾಗಿ ಮನವಿ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಇಂಥವ್ರು ಗೆಲ್ಲೇಬೇಕು ಅನ್ನೋ ಏನು ಕಂಡೀಷನ್ಸ್ ಇದೆ, ಅಂಥವರಿಗೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ 30 ವೋಟ್ ಹಾಕಿಸ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿದೆ. ಇನ್ನು ನೆಕ್ಸ್ಟ್ 2 ಅಭ್ಯರ್ಥಿಗಳಿಗೆ 29 ವೋಟ್ಗಳನ್ನು ಹಾಕಿಸುವ ನಿರ್ಧಾರಕ್ಕೆ ಬಂದಿದ್ದ ಕಾಂಗ್ರೆಸ್ ಪಕ್ಷ. ಇನ್ನು 5ನೇ ಅಭ್ಯರ್ಥಿಗೆ ಉಳಿದ ಮತಗಳನ್ನು ಮೊದಲ ಪ್ರಾಶಸ್ತ್ಯದ ಆಧಾರದ ಮೇಲೆ ನೀಡಲಾಗುತ್ತೆ. ಹಿಂಗೆ ಕ್ಲಿಯರ್ ಕಟ್ ಆಗಿ ಯಾವ ಅಭ್ಯರ್ಥಿಯ ಪರವಾಗಿ ಯಾವ ಶಾಸಕರು ವೋಟ್ ಹಾಕಬೇಕು ಅನ್ನೋದನ್ನ ಕೂಡ ಕ್ಲಿಯರ್ ಕಟ್ ಆಗಿ ಡಿವೈಡ್ ಮಾಡಿ ಬಸ್ನಲ್ಲಿ ಕಳಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು. ನೇರ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ನ ಶಾಸಕರುಗಳು ರೆಸಾರ್ಟ್ನಿಂದ ಈಗ ವಿಧಾನಸೌಧಕ್ಕೆ ಆಗಮಿಸ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ವಿಧಾನಸೌಧದ 334ನೇ ಕೊಠಡಿ ನಂಬರ್ನ ಸಮ್ಮೇಳನ ಸಭಾಂಗಣಕ್ಕೆ ಆಗಮಿಸ್ತಾರೆ. ಆಗಮಿಸಿದ ತಕ್ಷಣ ಮತದಾನ ಪ್ರಕ್ರಿಯೆಯಲ್ಲಿ ಅವರು ತಮ್ಮ ಮತವನ್ನು ಹಾಕ್ತಾರೆ. ಬ್ಯಾಲೆಟ್ ಬಾಕ್ಸ್ಗೆ ತಾವು ಮತವನ್ನು ಹಾಕ್ತಾರೆ.
ಆ ನಂತರ ಯಾರ್ಯಾರು ಯಾರಿಗೆ ಮತ ಹಾಕಿದ್ದಾರೆ ಅನ್ನೋದು ಅದು ಗೊತ್ತಾಗೋದಿಲ್ಲ. ಗೌಪ್ಯವಾಗಿ ನಡೆಯುವಂಥ ಮತದಾನ ಪ್ರಕ್ರಿಯೆ ಅದು. ಈಗಾಗಲೇ ಅವರಿಗೆ ತರಬೇತಿಯನ್ನು ನೀಡಿದ್ದಾರೆ. ನೀವು ಇಂಥವರಿಗೆ ಹಾಕಬೇಕು ಅಂಥೇಳಿ ತರಬೇತಿಯನ್ನು ನೀಡಿದ್ದಾರೆ. ಒಟ್ಟು 5 ಬಸ್ನಲ್ಲಿ ಬರ್ತಾ ಇರುವಂಥ ಕಾಂಗ್ರೆಸ್ನ ಶಾಸಕರುಗಳು, ಒಂದೊಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರುವಂಥ ಶಾಸಕರುಗಳು ಇಂಥವರಿಗೆ ನೀವು ಮೊದಲ ಪ್ರಾಶಸ್ತ್ಯದ ಮತಗಳನ್ನು ಹಾಕಬೇಕು ಅಂಥೇಳಿ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರಿಗೆ ಟ್ರೈನಿಂಗ್ ಕೊಟ್ಟಿರೋದ್ರಿಂದಾಗಿ ಆ ಬಸ್ನಲ್ಲಿ ಬಂದವರು ಅವರ ಅಭ್ಯರ್ಥಿಗಳು ಯಾರಿದ್ದಾರೆ 5 ಜನ ಅಭ್ಯರ್ಥಿಗಳು ಅವರಿಗೆ ಮತವನ್ನು ಹಾಕ್ತಾರೆ. ಸದ್ಯಕ್ಕೆ 5 ಜನರನ್ನು ಗೆಲ್ಲಿಸಿಕೊಂಡು ಬರುವಂಥ ವಿಶ್ವಾಸವನ್ನು ಕಾಂಗ್ರೆಸ್ ಈಗ ವ್ಯಕ್ತಪಡಿಸಿದ್ದೆ. ನೋಡಿ 5 ಜನ ಅಭ್ಯರ್ಥಿಗಳು ನಾವು ಯಾರ್ಯಾರು ಅಂಥೇಳಿ ಗಮನಿಸ್ತಾ ಹೋದರೆ BK ಹರಿಪ್ರಸಾದ್ ಅವರು, ತಿಪ್ಪಣ್ಣ ಕಮಕನೂರ್ ಅವರು, PV ಮೋಹನ್ ಅವರು, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್, DK ಶಿವಕುಮಾರ್ ಅವರ ಆಪ್ತ ವಿನಯ್ ಕಾರ್ತಿಕ್, ಇವರನ್ನು ಗೆಲ್ಲಿಸ್ಕೊಂಡು ಬರೋದೇ ಈಗ ದೊಡ್ಡ ಚಾಲೆಂಜ್. ಆದರೆ ಇದನ್ನು ಭಾಳ ಅನಾಯಾಸವಾಗಿ ನಿಭಾಯಿಸ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನಮ್ಮ ಪ್ರತಿನಿಧಿಗಳು ಕೂಡ ಅದರ ಲೈವ್ ದೃಶ್ಯವನ್ನು ತಮಗೆ ತೋರಿಸ್ತಾ ಇದ್ದಾರೆ. ಆ ಗಾಡಿಯನ್ನು ಚೇಸ್ ಮಾಡ್ತಾ ಇದ್ದಾರೆ. ಅಭಿಷೇಕ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಇನ್ಫ್ಯಾಕ್ಟ್ ಚೇಸ್ ಮಾಡ್ತಾ ಇದ್ದಾರೆ ಈ ಬಸ್ನ ಜೊತೆಯಲ್ಲೇ. ಅಭಿಷೇಕ್ ಎಲ್ಲಿ ತಲುಪಿದ್ದಾರೆ? ಎಷ್ಟೊತ್ತಾಗುತ್ತೆ ವಿಧಾನಸೌಧಕ್ಕೆ ಆಗಮಿಸಕ್ಕೆ? ಬರ್ತಿರುವಂತಹ ಸ್ಪೀಡ್ ಅನ್ನ ನೋಡಿದ್ರೆ ಸ್ಮಿತಾ ಇನ್ನೊಂದು ಅರ್ಧ ಗಂಟೆ ಒಳಗಡೆ ವಿಧಾನಸೌಧಕ್ಕೆ ತಲುಪುವಂತ ಬಹುತೇಕ ಸಾಧ್ಯತೆಯನ್ನ ನಾವು ಸದ್ಯಕ್ಕೆ ನೋಡ್ತಾ ಇದ್ದೇವೆ. ಬಸವರಾಜ್ ಶಿವಕಂಕರ್ ಅವರು ಕ್ಯಾಮ್ರಾ ಕಡೆ ಕೈ ತೋರಿಸಿ ಒಂದು ವಿಕ್ಟರಿ ಸಿಂಬಲ್ ಅನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಿರೋದನ್ನ ನಾವು ಈಗ ಲೈವ್ ದೃಶ್ಯಾವಳಿಯಲ್ಲಿ ತೋರಿಸ್ತೀವಿ. ಈ ಹಿಂದೆ ಬಸವರಾಜ್ ಶಿವಕಂಕರ್ ಅದ್ರ ಜೊತೆ ಕುಣಿಗಲ್ ರಂಗನಾಥ್ ಅವರು ಕೂಡ ಈಗ ಬಸ್ನ ಮುಂಭಾಗದಲ್ಲಿ ನಿಂತಿದ್ದಾರೆ. PV ಶ್ರೀನಿವಾಸ್ ಕೂಡ ಬಸ್ನ ಮುಂಭಾಗದಲ್ಲಿ ನಿಂತಿರುವಂತದ್ದು. MB ಪಾಟೀಲ್ ಮೊದಲನೇ ಸೀಟ್ ನಲ್ಲೇ ಕುಳಿತಿದ್ದಾರೆ. ಒಂದಷ್ಟು ವಿಶ್ರಾಂತಿಯನ್ನ ಪಡಿತಾ ಇರೋದು ಕ್ಯಾಮ್ರಾ ಕಣ್ಣಿಗೆ ಕಾಣ್ತಿದೆ. ಅದ್ರ ಜೊತೆಗೆ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಂದ್ರೆ ಅವರು ಇನ್ನ DCM ಆಗಿದ್ದಂತ ಸಂದರ್ಭದಲ್ಲಿ ಅವರ ಬಣದಲ್ಲಿದ್ದಂತ ಅವರನ್ನ CM ಮಾಡ್ಬೇಕು ಅಂತ ಯಾರೆಲ್ಲ ಹಾತೊರಿತಾ ಇದ್ರು, ಯಾರೆಲ್ಲ ಹೈಕಮಾಂಡ್ ಮೇಲೆ ನಾನಾ ರೀತಿಯಲ್ಲಿ ಒತ್ತಡ ಹೇಳ್ತಿದ್ರು, ಅಷ್ಟು ಜನ ಪ್ರಭಾವಿ ಈ ಸದ್ಯದ ಮಟ್ಟಿಗೆ ಈ ಒಂದು ನಂಬರ್ 2 ನಲ್ಲಿ ಮುಂದೆ ಕುಳಿತು ಅಥವಾ ಮುಂದೆ ನಿಂತು ಮಾತನಾಡ್ತಿರುವಂತ ದೃಶ್ಯವನ್ನ ಒಂದ್ ಕಡೆ ನೋಡ್ತಾ ಇದ್ದೇವೆ. ಮತ್ತೊಂದ್ ಕಡೆಗೆ ಯಾವುದೇ ಕಾರಣಕ್ಕೂ ಕೂಡ ಅಡ್ಡ ಮತದಾನ ಆಗಬಾರ್ದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಎಲ್ಲರಿಗೂ ಕೂಡ ಒಂದಿಷ್ಟು ವಯೋಸಹಜವಾಗಿ ಟೆಕ್ನಿಕಲ್ ವಿಚಾರಗಳು ಗೊತ್ತಿಲ್ಲ. ಅಭಿಷೇಕ್ ಸಂಪರ್ಕದಲ್ಲಿ ಇರಿ. ನಮ್ಮ ಜೊತೆಯಲ್ಲಿ ಕೇಶವ್ ಪ್ರಸಾದ್ ಅವರು MLC ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಇಬ್ಬರನ್ನ ಗೆಲ್ಸ್ಕೊಂಡ್ ಬರ್ತೀರಿ, ಬಟ್ 3ನೇ ಅಭ್ಯರ್ಥಿದ್ ಏನು ಅನ್ನೋ ಪ್ರಶ್ನೆ ನಿಮ್ ಲೆಕ್ಕಾಚಾರ ಏನಿದೆ ಸರ್? ಮೇಡಮ್ 3ನೇ ಅಭ್ಯರ್ಥಿನೂ ಗೆಲ್ಲುವಂತ ಸಾಧ್ಯತೆ ಜಾಸ್ತಿ ಇರೋದಕ್ಕೇನೆ 3ನೇ ಅಭ್ಯರ್ಥಿನ ಫೀಲ್ಡ್ ಮಾಡಿರುವಂತದ್ದು. ಹಾಗಾಗಿ ನಮ್ದು ಕೂಡ ಒಂದು ತಂತ್ರಗಾರಿಕೆ ಅಂತ ಇರುತ್ತೆ. ಅಲ್ಲಿ ನಮ್ಮಲ್ಲೂ ಕೂಡ ಹೇಗಿದೆ ಮತಗಳು ಎರಡೂ ನೋಡೇನೆ ನಾವು 3ನೇ ಅಭ್ಯರ್ಥಿನ ಕಣಕ್ಕಿಳಿಸಿದೀವಿ. ಎಲ್ಲ ಸಾಧ್ಯತೆಗಳಿದೆ, ಗೆಲ್ಲುವಂತ ಭರವಸೆನೂ ಇದೆ. ಈ ಗೆಲ್ಸೋ ಎಫರ್ಟ್ ಸ್ವಲ್ಪ JDS ಕಡೆಯಿಂದಾನೇ ಜಾಸ್ತಿ ಇದೆಯಾ ಅಂತ? ಬಿಜೆಪಿ ಅವ್ರಿಗೆ ನಮಗೆ ನಂಬರ್ಸ್ ಇದೆ, ಇಬ್ರು ಗೆಲ್ತಾರೆ, ಓಕೆ, ಇನ್ ಮಿಕ್ಕಿದ ಓಟ್ ಅವ್ರಿಗೆ ಹಾಕ್ತೀವಿ, ಓಕೆ, ಇಷ್ಟೇ ಇದೆಯಾ ಅಂತ? ಯಾಕಂದ್ರೆ ನಮಗೆ ಸಿಗ್ತಿರೋ ಮಾಹಿತಿ ಕುಮಾರಸ್ವಾಮಿ ಅವರೇನೇನೋ ಕಾಂಗ್ರೆಸ್ನವ್ರನ್ನ ಸಂಪರ್ಕ ಮಾಡ್ತಿದ್ದಾರೆ, ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಬಿಜೆಪಿ ಕಡೆಯಿಂದನೂ ಎಫರ್ಟ್ ನಡೀತಿದ್ಯಾ ಸರ್? ಖಂಡಿತ ಮೇಡಮ್. ಒಂದೇನು ಅಂತಂದ್ರೆ 2 ಕೈ ಸೇರಿದ್ರೆ ಚಪ್ಪಾಳೆ. ಹಾಗಾಗಿ ನಮ್ಮ ಹತ್ರ ಇರುವಂತ ಅಧಿಕ ಮತಗಳನ್ನ ಅವ್ರಿಗೆ ಕೊಡ್ಬೇಕು ಅನ್ನೋಂತ ಅಂದಾಗ ನಮ್ಗೆ ಎಷ್ಟು ಮತ ಬೇಕು, ಅವ್ರಿಗೆ ಎಷ್ಟು ಅಧಿಕ ಮತಗಳನ್ನ ಕೊಡ್ಬೇಕು, ಮತ್ತೆ ಇನ್ನು ಬೇರೆ ರೀತಿಯಲ್ಲಿ ಯಾವ್ದು ಅವ್ರಿಗೆ ಸಹಕಾರ ಕೊಡ್ಬೇಕು ಅನ್ನುವಂಥದ್ದು ಮೇಲ್ಮಟ್ಟದಲ್ಲಿ ಮಾತುಕತೆ ಆಗಿದೆ. ಅದರಂತೆ ತಂತ್ರಗಾರಿಕೆಯ ಒಂದು ಪ್ರಕ್ರಿಯೆಗೆ ಅನುಗುಣವಾಗಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಕೆಲವ್ರದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕೆಂದ್ರೆ JDS ಅಭ್ಯರ್ಥಿನೇ ಇರೋದ್ರಿಂದ ಅವ್ರು ಮೇಲ್ಗಡೆ ಕಾಣಿಸ್ಕೊತಾ ಇರ್ತಾರೆ. ಹಿಂದಿನ ಏನೆಲ್ಲ ಸಿದ್ಧತೆಗಳಾಗಬೇಕು, ಹೇಗ್ ಮಾಡ್ಬೇಕು ಅನ್ನುವಂಥದ್ದು ಖಂಡಿತ ಬಿಜೆಪಿಯ ನಾಯಕರು ಮಾಡ್ತಾನೆ ಇದ್ದಾರೆ. 28 ಸಾಕು, ಬಟ್ ಸ್ಟಿಲ್ ನಿಮ್ ಪಕ್ಷದ ಶಾಸಕರುಗಳಿಗೆ ಎಷ್ಟೆಷ್ಟು ವೋಟ್ ಹಾಕ್ಬೇಕು ಒಬ್ಬ ಅಭ್ಯರ್ಥಿಗೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾನದಂಡ ಫಿಕ್ಸ್ ಆಗಿದೆಯಾ? ಹೆಚ್ಚುವರಿಯಾಗಿ ಇರ್ಲಿ ಅಂತ ಹೇಳಿ 28 ಸಾಕು. 28ಕ್ಕೇನೆ ನಾವು ಗೆಲುವು ಸಾಧಿಸ್ತೀವಿ. ಹಾಗಾಗಿ 28 ಯಾವುದೇ ರೀತಿ ಲೋಪ ಇಲ್ಲದಂತೆ ಮತದಾನ ಮಾಡಬೇಕು. ಉಳಿದಂತ ಮತಗಳನ್ನ ಏನ್ ಮಾಡ್ಬೇಕು ಅನ್ನುವಂತ ಚರ್ಚೆ ಆಗಿ ಅದ್ರ ಬಗ್ಗೆ ನಿರ್ಣಯ ತಗೊಂಡಿದ್ದಾರೆ ಮೇಡಮ್. ಈಗ ಕಾಂಗ್ರೆಸ್ನವರು ರೆಸಾರ್ಟ್ ಹೋದ್ರು, JDS ನಲ್ಲೂ ಕೆಲವರನ್ನ ರೆಸಾರ್ಟ್ ನಲ್ಲೇ ಉಳಿಸ್ಕೊಂಡಿದ್ರು, ಬಿಜೆಪಿ ಅವ್ರು ಮಾತ್ರ ಆರಾಮಾಗಿದ್ದೀರಪ್ಪ. ನೋಡಿ ಮೇಡಮ್, ರೆಸಾರ್ಟ್ ಯಾರು ಹೋಗ್ತಾರೋ ಅವ್ರಿಗೆ ಅವರ MLAಗಳ ಬಗ್ಗೆ ನಂಬಿಕೆ ಯಾರ್ಯಾರಲ್ಲ ಅವ್ರು ರೆಸಾರ್ಟ್. JDS ನವರು ಹೋಗಿದ್ದಾರೆ ಸರ್. ನಾನು ಹೇಳುವಂತದ್ದು NDA ಪಾರ್ಟ್ನರ್ಸ್ ಅವರು. NDA ಪಾರ್ಟ್ನರ್ಸ್ ಇದ್ದಾಗ ಒಂದೊಂದು ಕಾಂಬಿನೇಷನ್ ವ್ಯತ್ಯಾಸ ಆಗುತ್ತೆ. ಅವ್ರು ಬಿಜೆಪಿ ಒಳಗಡೆ ಬೆಳೆದಿರುವಂತವ್ರಲ್ಲ. ಹಾಗಾಗಿ ಅವ್ರದ್ದು ಒಳಗಡೆ ಆಂತರಿಕತೆ ಏನಿರುತ್ತೆ ಅನ್ನೋದು ನಾವು ಅಷ್ಟು ನುಗ್ಗಿ ನೋಡಕ್ಕಾಗಲ್ಲ. ಆದ್ರೆ ಬಿಜೆಪಿಯ MLAಗಳ ಬಗ್ಗೆ 100ಕ್ಕೆ 100 ಭರವಸೆ ಇದೆ. ನಮ್ಗೆ ಯಾರಿಗೆ ಮತದಾನ ಮಾಡ್ಬೇಕು ಅಂತ ಪಕ್ಷ ಸೂಚನೆ ಕೊಡುತ್ತೋ, ವಿಪ್ ಕೊಡುತ್ತೋ ಅವ್ರಿಗೆ ಮತದಾನ ಮಾಡ್ತಾರೆ ಅನ್ನೋಂತ ಭರವಸೆ ಇರೋದ್ರಿಂದ ನಾವು ಯಾರು ಕೂಡ ಆ ರೀತಿಯ ಒಂದು ಕಾರ್ಯಕ್ಕೆ ಕೈ ಇಡಲಿಲ್ಲ. ಈ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲುವಿಗೆ ನಿಮ್ಮಲ್ಲೇ ಇದ್ದವರು, ನಿಮ್ಮಿಂದ ಉಚ್ಚಾಟನೆ ಅಂದ್ರೆ ನಿಮ್ ಪಕ್ಷದಿಂದ ಉಚ್ಚಾಟನೆ ಆದವ್ರು ಸಾಥ್ ಕೂಡ ಸಿಕ್ಬಿಡ್ತಲ್ಲ ಅಂತ? ಅಲ್ಲ, ನಾವು ಉಚ್ಚಾಟನೆ ಮಾಡೋದ್ಮೇಲೆ ಅವ್ರಿಗೂ ನಮಗೂ ಸಂಬಂಧ ಇಲ್ವಲ್ಲ.
ಅವ್ರನ್ನ ಉಚ್ಚಾಟನೆ ಮಾಡದೆ ಉಳಿಸ್ಕೊಂಡು ವಿಪ್ ಕೊಟ್ಟಿದ್ರೆ ಅವರು ಅನರ್ಹರಾಗ್ಬಿಡ್ತಾ ಇದ್ರು. ಅವ್ರನ್ನ ಉಚ್ಚಾಟನೆ ಮಾಡದ್ಮೇಲೆ ಅವ್ರು ನಮ್ಮ ಪಕ್ಷದವ್ರು ಅಲ್ಲ ಅಂತ ಆದಾಗ ಅವರು ಅದನ್ನ ಯಾವ ರೀತಿ ನಿರ್ಣಯ ಬೇಕಾದ್ರೆ ಅವ್ರು ತಗೋಬಹುದು. ಯತ್ನಾಳ್ ಅವ್ರ ಬಗ್ಗೆ ಕೂಡ ಕ್ಯೂರಿಯಾಸಿಟಿ ಇತ್ತು, ಅವರೇ ಪತ್ರ ಬರೆದು ಬಿಟ್ರು, ಹೇಳ್ಕೊಂಡಿದ್ದಾರೆ ಅವ್ರ ಓಟ್ ಯಾರ ಪರವಾಗಿ ಅಂತ ಹೇಳಿ. ಮೇಡಮ್ ಖಂಡಿತ ಯತ್ನಾಳ್ ಅವರು ಕೂಡ ನಮ್ಮ ಪಕ್ಷದಲ್ಲೇ ಬೆಳೆದಿರೋದ್ರಿಂದ ಅವರು ನಮ್ಮ ಲೈನ್ಸ್ ಮೇಲೆ ಗೋ ಮಾಡ್ತಾರೆ ಅನ್ನುವಂಥದ್ದು ಇದ್ದೇ ಇರುತ್ತೆ ಮೇಡಮ್ ನಮ್ಗೆ. ಕೇಶವ್ ಸರ್, ಬಹುಶಃ ಕಡೆ ಪ್ರಶ್ನೆ ನೋಡಿ, MLC ಚುನಾವಣೆಗಳು ಪ್ರತಿ ಬಾರಿ ಕೂಡ ಇಷ್ಟು ಗಮನ ಸೆಳೆದದ್ದು ಅಪರೂಪನ ಅಂತ ಹೇಳಿ. ನೋ ಡೌಟ್ ಪಕ್ಷದ ಒಳಗಿನ ಚಟುವಟಿಕೆಗಳು ಇದ್ದೇ ಇರುತ್ತೆ. ಬಟ್ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ನಡೀತಾ ಇರುವ ಮೊದಲ ಬಿಗ್ ಟಾಸ್ಕ್ ಅವ್ರ ಪಾಲಿಗೆ. ಹೀಗಾಗಿ ಅವ್ರಿಗೆ ಎಷ್ಟು ದೊಡ್ಡ ಚಾಲೆಂಜ್ ಅನ್ಸುತ್ತೆ? ಈಗ ಗೆಲ್ಲಿಸ್ಕೊಂಡು ಬರ್ದೇ ಹೋದ್ರೆ ಇದರಿಂದ ಪಾಸ್ ಆಗೋ ಮೆಸೇಜ್ಗಳು ಏನಿರ್ಬೋದು ಅಂತ? ಮೇಡಮ್ DK ಶಿವಕುಮಾರ್ ಅವರು ಇದು ಅನಿವಾರ್ಯವಾಗಿ ಮೈ ಮೇಲೆ ಎಳ್ಕೊಂಡ್ರು ಅಂತ ನಾನು ಅನ್ಕೊಳ್ತೀನಿ. ಅಂದ್ರೆ ನಾನು ಹೇಳುವಂತದ್ದು ಪಕ್ಷದಲ್ಲಿ ನನ್ನೆಷ್ಟು ಇಡ್ತಾ ಇದೆ ಮತ್ತೆ ನಾನು ಎಷ್ಟು ತಂತ್ರಗಾರಿಕೆ ಮಾಡ್ತೀನಿ ಅನ್ನೋದನ್ನ ಹೈಕಮಾಂಡ್ ತೋರಿಸ್ಬೇಕು ಅನ್ನುವಂತ ಅತಿ ಉತ್ಸುಕತೆಯಿಂದ ಅವರೇ ರಣರಂಗಕ್ಕೆ ಇಳಿದಿರುವಂತದ್ದು. ಮತ್ತೆ ಇನ್ನೊಂದೇನು ಅಂದ್ರೆ ಪಕ್ಷದ ಆಂತರಿಕವಾಗೂ ಕೂಡ ಇರುವಂತಹ ಭಿನ್ನಮತಗಳು ಮತ್ತೆ ಅಲ್ಲಿರುವಂತಹ ಬೇರೆ ಬೇರೆ ಬಣಗಳಲ್ಲೂ ಕೂಡ ನಾನು ಅತ್ಯಂತ ಶಕ್ತಿಶಾಲಿ ಅಂತ ಅವರಿಗೆ ಅನಿವಾರ್ಯವಾಗಿ ತೋರಿಸ್ಕೊಳ್ಳುವಂತಹ ಒಂದು ಪರಿಸ್ಥಿತಿನ ಅವ್ರು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರು ತಮ್ಮ ಪೂರ್ತಿ ಶಕ್ತಿಯನ್ನ ಇದರಿಂದ ಹಾಕಿ ಮಾಡ್ತಾ ಇದ್ದಾರೆ. ಗೆಲ್ಲಿಸ್ಕೊಂಡ್ಬಿಟ್ರೆ ಅದೆಲ್ಲ ಸತ್ಯ ಆಗ್ಬಿಡುತ್ತಲ್ಲ ಸರ್, ಹಿಡ್ತಾ ಇದೆ, ಕಂಟ್ರೋಲ್ ಇದೆ, ಎಲ್ಲವೂ ಸತ್ಯ ಆಗ್ಬಿಡುತ್ತಲ್ಲ ಮೇಡಮ್. ಅದು ಯಾವಾಗ್ಲೂ ಅಷ್ಟೇನೆ ರಾಜಕಾರಣದಲ್ಲಿ ನಾವು ಪಕ್ಷದ ಮೇಲೆ ಹಿಡ್ತಾ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ತರ ಅವಕಾಶಗಳನ್ನ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಇವರು ಮಾಡುವಂತಹ ಪ್ರಯತ್ನಗಳು ನಡೆದೇ ಇದೆ. ಹಾಗಾಗಿ ಇವರು ಏನು ಹೊರತಲ್ಲ, ಈ ಒಂದು ಆ ದಾಳಕ್ಕೆ ಇವರು ಸಿಕ್ಕಿದ್ದಾರೆ, ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ವರ್ತಿಸ್ತಾ ಇದ್ದಾರೆ, ಅದರಲ್ಲಿ ಏನು ವಿಶೇಷತೆ ಇಲ್ಲ. ಧನ್ಯವಾದ ಕೇಶವ್ ಪ್ರಸಾದ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಹಾಗೆ ಆಲ್ ದಿ ಬೆಸ್ಟ್ ನಿಮಗೆ ಚುನಾವಣಾ ಫಲಿತಾಂಶದ ನಿಟ್ಟಿನಲ್ಲಿ. ಇದು ಬಿಜೆಪಿಯ MLC ಕೇಶವ್ ಪ್ರಸಾದ್ ಅವರ ಮಾತು. ಇಬ್ಬರು ಅಭ್ಯರ್ಥಿಗಳು ಬಿಜೆಪಿಯಿಂದ ಕಣಕ್ಕಿಳಿದಿದ್ದಾರೆ, ಅನಾಯಾಸವಾಗಿ ಅವ್ರು ಗೆಲ್ತಾರೆ. ಹಾಗೆ ನಮ್ಮ NDA ಕೂಟದಿಂದ ಕಣಕ್ಕಿಳಿದಿರುವ JDSನ ಮತ್ತೋರ್ವ ಅಭ್ಯರ್ಥಿ ಗೋವಿಂದರಾಜು ಅವರು ಕೂಡ ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. DK ಶಿವಕುಮಾರ್ ಅವರು ಸುಮ್ಮನಿರಲಾರದೆ ಮೈ ಮೇಲೆ ರಿಸ್ಕ್ ಹೇಳ್ಕೊಂಡ್ರು ಅಂತ ಅನ್ನಿಸ್ತಿದೆ ಅನ್ನೋದು ಬಿಜೆಪಿ MLC ಅವರ ಮಾತು. ಪಕ್ಷದ ಹೈಕಮಾಂಡ್ ಮುಂದೆ ತಮ್ಮ ಶಕ್ತಿ ಹಾಗೆ ಪಕ್ಷದ ಶಾಸಕರ ಮೇಲಿರುವ ಹಿಡಿತ ಇದೆಲ್ಲವನ್ನ ತೋರಿಸಬೇಕು ಅಂತಲೇ ರಿಸ್ಕ್ ತಗೊಂಡಿದ್ದಾರೆ DK ಶಿವಕುಮಾರ್ ಅವರು. ಬೇಕಿರಲಿಲ್ಲ ಇಷ್ಟೆಲ್ಲ ರಿಸ್ಕು ಅನ್ನೋ ಅಭಿಪ್ರಾಯವನ್ನು ಬಿಜೆಪಿಯ MLC ಕೇಶವ್ ಪ್ರಸಾದ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡುವಾಗ ಹಂಚಿಕೊಂಡಿದ್ದಾರೆ. ಮತ್ತೊಂದು ಕಡೆ ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನಮ್ಮ ಪ್ರತಿನಿಧಿ ಅಭಿಷೇಕ್ ಕೂಡ ನಿರಂತರವಾಗಿ 5 ಬಸ್ಗಳಲ್ಲೇನು ಕಾಂಗ್ರೆಸ್ನ ಶಾಸಕರು ಬರ್ತಾ ಇದ್ದಾರೆ ವಿಧಾನಸೌಧದ ಕಡೆಗೆ. ಅಲ್ಲಿ ಏನೇನು ನಡೀತಾ ಇದೆ, ಎಲ್ಲಿದ್ದಾರೆ, ಅದೆಲ್ಲದರ ಮಾಹಿತಿಯನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ರು. ಪ್ರತ್ಯೇಕವಾಗಿ ಶಾಸಕರನ್ನ ವಿಂಗಡಿಸ್ಬಿಟ್ಟಿದ್ದಾರೆ. ಯಾರ್ಯಾರು ಯಾವ್ಯಾವ ಬಸ್ಸಲ್ಲಿ ಕೂತಿದ್ದಾರೋ ಆ ಬಸ್ಸಲ್ಲಿ ಇರೋರು ಇಂಥದ್ದೇ ಅಭ್ಯರ್ಥಿಗೆ ಓಟ್ ಹಾಕಬೇಕು ಅಂತ ಹೇಳಿ ಅಷ್ಟು ಕಟ್ಟುನಿಟ್ಟಿನಿಂದ ಚುನಾವಣೆಯನ್ನು ನಡೆಸೋ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ ಯಾರಾದರೂ ಅಡ್ಡ ಮತದಾನ ಮಾಡ್ತಾರಾ ಅನ್ನೋದೇ ಸದ್ಯಕ್ಕಿರುವ ಆತಂಕ. ನೇರ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ನೇರ ದೃಶ್ಯಾವಳಿಗಳಲ್ಲಿ ಶಾಸಕರುಗಳು ವಿಧಾನಸೌಧಕ್ಕೆ ಆಗಮಿಸ್ತಾ ಇರುವಂತಹ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ಎಲ್ಲ ಶಾಸಕರುಗಳು, ಕಾಂಗ್ರೆಸ್ನ ಎಲ್ಲ ಶಾಸಕರುಗಳು ಬ್ಯಾಚ್ ವೈಸ್ ಇವತ್ತು ತಾವು ತಮ್ಮ ಮತವನ್ನು ಚಲಾಯಿಸ್ತಾರೆ. ಆ ನಿಟ್ಟಿನಲ್ಲೇ ಆ ಬಸ್ಗೆ 1, 2, 3, 4, 5 ಅಂಥೇಳಿ ನಂಬರ್ ಕೂಡ ಹಾಕಿದ್ದಾರೆ ನೋಡಿ. 1ನೇ ನಂಬರ್ನ ಬಸ್ನಲ್ಲಿರೋರು 1ನೇ ಅಭ್ಯರ್ಥಿಗೆ ಮತ ಹಾಕಬೇಕು, 2ನೇ ನಂಬರ್ನ ಬಸ್ನಲ್ಲಿರೋರು ಇಂಥವರಿಗೆ ಮತ ಹಾಕಬೇಕು, 3, 4, 5 ಈ 5 ಬಸ್ಗಳಲ್ಲಿರುವಂಥ ಅಭ್ಯರ್ಥಿಗಳು ಅವರವರ ಅಭ್ಯರ್ಥಿಗಳು ಅವರಿಗೆ ಮೊದಲೇ ತರಬೇತಿ ಕೊಟ್ಟಿರೋ ಹಾಗೆ ಇಂಥವರಿಗೆ ಹಾಕಬೇಕು, ಮೊದಲ ಪ್ರಾಶಸ್ತ್ಯದ ಮತ್ತು 2ನೇ ಪ್ರಾಶಸ್ತ್ಯದ ಮತಗಳು ಅಂಥೇಳಿ ಏನು ತರಬೇತಿ ಕೊಟ್ಟಿದ್ರಲ್ಲ ಹಾಗೆ ಹಾಕಬೇಕು ಅನ್ನುವಂಥದ್ದು. ಎಸ್, ಅಭಿಷೇಕ ಸಂಪರ್ಕದಲ್ಲಿ. ಅಭಿಷೇಕ, ಈಗ ಎಲ್ಲಿದ್ದಾರೆ, ಇನ್ನೆಷ್ಟೊತ್ತಾಗ್ಬೋದು ಅಭಿಷೇಕ್? ಅಭಿಷೇಕ್ ನನ್ನನ್ನು ತೋರಿಸ್ಬೇಕು. ಈ ಸದ್ಯದ ಮಟ್ಟಿಗೆ 3ನೇ ಬಸ್ಸು ಈಗ ನೈಸ್ ರೋಡ್ ಎಂಟರ್ ಆಗಿ ಸುಮಾರು 1.5-2 ನಿಮಿಷ ಆಗಿರ್ಬೋದು. ಈಗ ಒಂದು ಪ್ರಾಕ್ಟಿಕಲಿ ನಾವು ಗಮನಿಸಬೇಕು ಅಂದ್ರೆ ಇವರು 0 ಟ್ರಾಫಿಕ್ ನಲ್ಲಿ ಬರ್ತಿರೋದ್ರಿಂದ ಇನ್ನೇನು 30-40 ನಿಮಿಷದ ಒಳಗಡೆ ತಲುಪುವಂತ ಸಾಧ್ಯತೆಯನ್ನ ನಾವು ಈಗ ನೋಡ್ತಾ ಇರುವಂತದ್ದು. ಒಂದ್ ವೇಳೆ ಸಿಟಿ ಲಿಮಿಟ್ಸ್ ನ ಒಳಗಡೆ ಕೂಡ ಇವರಿಗೆ ಟ್ರಾಫಿಕ್ ಫ್ರೀ ಮಾಡಿಕೊಟ್ರು ಅಥವಾ 0 ಟ್ರಾಫಿಕ್ ಮಾಡಿಕೊಟ್ರು ಅಂದ್ರೆ ಮತ್ತಷ್ಟು ಬೇಗ ಬರುವಂತ ಚಾನ್ಸ್ ಇರುವಂತದ್ದು ನಾವು ಗಮನಿಸ್ತಾ ಇದ್ದೇವೆ. ಆದ್ರೆ ಯಾರು ಕೂಡ ಗೊಂದಲದಲ್ಲಿಲ್ಲ, ಯಾರು ಕೂಡ ಟೆನ್ಷನ್ ಇಲ್ಲ, ಯಾರು ಕೂಡ ಯಾವುದೇ
ತರಾತುರಿಯಲ್ಲಿ ಇಲ್ಲ. ಬಸ್ಗಳಲ್ಲಿರುವಂತಹ ಅಷ್ಟು ಜನರ ಮುಖಚಾರನ ನೋಡಿದಾಗ ಎಲ್ಲರೂ ಕೂಡ ಆನಂದವಾಗಿದ್ದಾರೆ, ಒಂಥರ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರೆ. ಒಂದಿಷ್ಟು ಗೊಂದಲಗಳು ಯಾವುದೇ ಪಕ್ಷ ಅಂದ್ರೂ ಕೂಡ ಇದ್ದೇ ಇರುತ್ತೆ. ಆ ರೀತಿಯಾದಂತಹ ಒಂದಿಷ್ಟು ಆಂತರಿಕ ಗೊಂದಲಗಳು ಇವತ್ತಿನ ಚುನಾವಣೆಯ ಮೇಲೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಬೀರುವಂತೆ ಇಲ್ಲ ಅಂತೆ ಕಾಣ್ತಿರುವಂತದ್ದು. ಈ ಕಾರಣದಿಂದಾಗಿ ಈಗ ನೈಸ್ ರೋಡಿನ ಒಂದು ಭಾಗದಿಂದ ಎಕ್ಸಿಟ್ ಕೂಡ ಆಗ್ತಿದ್ದಾರೆ. ಹೊಸಕೆರೆ ಹಳ್ಳಿಯಿಂದ ಬರ್ತಿರುವಂತದ್ದು, ಹೊಸಕೆರೆ ಹಳ್ಳಿಯ ಕಡೆ ಎಕ್ಸಿಟ್ ಅನ್ನ ಪಡೆದು ರೈಟ್. ನಮ್ಮ ಪ್ರತಿನಿಧಿ ಅಭಿಷೇಕ್ ವಿವರಿಸ್ತಾ ಇದ್ರು. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಕೂಡ ವಿಧಾನಸೌಧ ತಲುಪುವ ಸಾಧ್ಯತೆ ಇದೆ ಅಂತ ಹೇಳಿ. ಒಂದೇನಂದ್ರೆ ವಿಶ್ವಾಸ ಇದೆ, ಅಭ್ಯರ್ಥಿ ಗೆಲ್ಸ್ಕೊಂಡು ಬರುವ ವಿಶ್ವಾಸ. ಆದರೆ ಈ ಎಸ್ಕಾಟ್ ರೀತಿಯಲ್ಲಿ ಮಾಡಲಾಗ್ತಾ ಇದೆಯಲ್ಲ ಕಾಂಗ್ರೆಸ್ನ ಶಾಸಕರನ್ನ, ಅವ್ರು ಟ್ರಾವೆಲ್ ಮಾಡ್ತಿರೋ ರಸ್ತೆಯಲ್ಲಿ ಅದಕ್ಕೆ ಕನೆಕ್ಟ್ ಆಗೋ ಅಡ್ಡ ರಸ್ತೆಗಳನ್ನು ಬಂದ್ ಮಾಡಿದ್ದಾರಂತೆ, ಕೆಲವೊಂದು ಕಡೆ ಬೇರೆ ವೆಹಿಕಲ್ಸ್ ಬರದೇ ಇರೋ ರೀತಿಯಲ್ಲಿ ಮ್ಯಾನೇಜ್ ಮಾಡಿದ್ದಾರಂತೆ. ಇಷ್ಟೊಂದು ಹೈ ಸೆಕ್ಯೂರಿಟಿಯಲ್ಲಿ ಇಷ್ಟೊಂದು ಹದ್ದಿನ ಕಣ್ಣಿಟ್ಟು ಒಂದು ಪರಿಷತ್ ಚುನಾವಣೆಯನ್ನು ನಡೆಸುವಂತಹ ಅನಿವಾರ್ಯತೆ ಏನು ಬಂತು ಅನ್ನೋದೊಂದು ಪ್ರಶ್ನೆ ಇದ್ದೇ ಇದೆ. ವಿಶ್ವಾಸ ಇದೆ, ಆತ್ಮವಿಶ್ವಾಸ ಇದೆ, ಆತ್ಮಸಾಕ್ಷಿಯಿಂದ ಓಟ್ಗಳು ಬರುತ್ತೆ, ಇಂಥ ದೊಡ್ಡ ದೊಡ್ಡ ಮಾತುಗಳನ್ನ ನಾವು ಕೇಳೋಕೆ ಸಿಗ್ತಾ ಇದೆ. ನಾನು ಇದು ಕೇವಲ ಕಾಂಗ್ರೆಸ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ, JDSನವ್ರನ್ನೂ ಕೂಡ ರೆಸಾರ್ಟ್ಗೆ ಕರ್ಕೊಂಡು ಹೋಗಿ ಶಾಸಕರನ್ನು ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡಲಾಗ್ತಾ ಇದೆ. ಅಂತಂದರೆ ನೈತಿಕತೆ, ಪಕ್ಷನಿಷ್ಠೆ ಇದೆಲ್ಲ ಎಲ್ಲಿಗೆ ಬಂದು ನಿಂತಿದೆ ಅನ್ನೋ ಪ್ರಶ್ನೆ ಆಯಾ ಪಕ್ಷದವರು ಬಹುಶಃ ಆತ್ಮಾವಲೋಕನ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಇನ್ ಕೇಸ್ ಮಾಡಿಕೊಂಡ್ರೆ ಈ ಎಲ್ಲ ಪ್ರಶ್ನೆಗಳನ್ನು ಮತ್ತೊಮ್ಮೆ ಮನನ ಮಾಡ್ಕೊಳ್ಬೇಕಾಗತ್ತೆ ಅನ್ಸುತ್ತೆ. ಎನಿವೆ ಚುನಾವಣೆ, ಅದರಲ್ಲೂ ಚುನಾವಣಾ ರಾಜಕೀಯದಲ್ಲಿ ಎವ್ರಿಥಿಂಗ್ ಇಸ್ ಫೇರ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಏನು ಮಾಡಿದ್ರು ಸರಿಯೇ, ಅದು ಒಟ್ಟು ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅನ್ನೋ ಹಂತಕ್ಕೆ ಬಂದು ನಿಂತಿದೆ. ಹಾಗಾಗಿ ಇಂಥ ದೃಶ್ಯಗಳನ್ನು ನಾವು ಕಾಣ್ತಾ ಇದ್ದೀವಿ. JDS ಶಾಸಕರು ಒಂದು ಕಡೆ ರೆಸಾರ್ಟ್ನಲ್ಲಿ, ಕಾಂಗ್ರೆಸ್ನ ಶಾಸಕರು ಒಂದು ಕಡೆ ರೆಸಾರ್ಟ್ನಲ್ಲಿ. JDSನದ್ದೇ ಶಾಸಕರು GT ದೇವೇಗೌಡರು ಬಂದು ವೋಟ್ ಮಾಡಿದ್ದಾರೆ, ಮಾರ್ಮಿಕವಾಗಿ ಏನೋ ಮಾತನಾಡಿದ್ದಾರಂತೆ. ಕೆಲವೇ ಕ್ಷಣಗಳಲ್ಲಿ GT ದೇವೇಗೌಡರ ರಿಯಾಕ್ಷನ್ ಕೂಡ ಬಹುಶಃ ನಿಮ್ಮ ಮುಂದೆ ತಲುಪಿಸುವ ಪ್ರಯತ್ನ ಮಾಡ್ತೀವಿ. ಅಲ್ಲಿಗೆ ಪಕ್ಷನಿಷ್ಠೆ ಇದೆಲ್ಲ ಪದೇ ಪದೇ ಕ್ರಾಸ್ ಚೆಕ್ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬಂದ್ಬಿಡುತ್ತಾ ಎಲ್ಲ ಪಕ್ಷಗಳಿಗೂ ಅನ್ನೋ ಅನುಮಾನ ಮೂಡಿಸುತ್ತೆ. ಇನ್ಫ್ಯಾಕ್ಟ್ ನಾವು ಈಗಷ್ಟೇ ಕೇಶವ ಪ್ರಸಾದ್ ಅವ್ರು ಮಾತನಾಡ್ತಾ ಇದ್ರು, BJPಯ MLC. ಆವಾಗ ಕೇಳ್ತಾ ಇದ್ವಿ, ನಿಮ್ಮ ಪಕ್ಷದಲ್ಲೇ ಇದ್ದವರಪ್ಪ ಇಬ್ಬರು, ಶಿವರಾಮ್ ಹೆಬ್ಬಾರ್ ಅವರು, ST ಸೋಮಶೇಖರ್ ಅವರು, ಅವರಿಬ್ಬರ ಬೆಂಬಲದೊಂದಿಗೆ ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ಲೋ ಪ್ರಯತ್ನ ಮಾಡ್ತಿದ್ದಾರೆ. ನಿಮ್ಮ ಪಕ್ಷದಲ್ಲೇ ಇದ್ದಿದ್ದಿದ್ರೆ, ಉಳಿಸ್ಕೊಳ್ಳೋ ಪ್ರಯತ್ನ ನೀವು, ಉಳಿಯೋ ಪ್ರಯತ್ನ ಅವರು ಮಾಡಿದಿದ್ರೆ ನಿಮಗೆ ಗೆಲುವು ಇನ್ನೂ ಅನಾಯಾಸವಾಗಿ ಆಗ್ತಾ ಇತ್ತು ಅಂದಾಗ ಉಚ್ಚಾಟನೆ ಅಂತ ಆದಮೇಲೆ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನೋ ಸಿಂಪಲ್ ಉತ್ತರ ಕೊಟ್ಟರು ಕೇಶವ ಪ್ರಸಾದ್ ಅವರು. ಇದು ಕೇವಲ BJP ಪಕ್ಷಕ್ಕೆ ಸೀಮಿತ ಅಂತಲ್ಲ, ಎಲ್ಲ ಪಕ್ಷದಲ್ಲೂ ಪದೇ ಪದೇ ನಾವು ಹೇಳ್ತಾ ಇರೋ ರೀತಿಯಲ್ಲಿ ಪಕ್ಷನಿಷ್ಠೆ ಅನ್ನೋದನ್ನ, ಯಾರ್ಯಾರಲ್ಲಿ ಎಷ್ಟೆಷ್ಟು ಉಳಿದಿದೆ ಅನ್ನೋದನ್ನ ಪದೇ ಪದೇ ತಪಾಸಣೆಗೆ ಒಳಪಡಿಸುವಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಹೀಗಾಗಿನೇ JDSನ ಶಾಸಕರು ರೆಸಾರ್ಟ್ನಲ್ಲಿ, ಕಾಂಗ್ರೆಸ್ನ ಶಾಸಕರು ರೆಸಾರ್ಟ್ನಲ್ಲಿ. ಇಂಥ ಪರಿಸ್ಥಿತಿ, ಅವ್ರನ್ನೆಲ್ಲ ಕರ್ಕೊಂಡು ಬರುವಾಗಲೂ ಕೂಡ ಎಸ್ಕಾಟ್ ಹಿಂದೆ ಮುಂದೆ ಬೆಂಗಾವಲನ್ನ ಇಟ್ಟು ಯಾರು ಮಧ್ಯೆ ಇಳಿಬಾರ್ದು, ಮಧ್ಯೆ ಯಾರು ಸಂಪರ್ಕ ಮಾಡಬಾರ್ದು, ಹಾಗೆ ಹದ್ದಿನ ಕಣ್ಣಿಟ್ಟು ಕರ್ಕೊಂಡು ಬರುವಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ವೋಟಿಂಗ್ ಪ್ಯಾಟ್ರನ್ ಕೂಡ ಡಿಸೈಡ್ ಆಗಿ ಹೋಗ್ಬಿಟ್ಟಿದೆಯಂತೆ. ಮೊದಲ ಹಾಗೆ ಎರಡನೇ ಅಭ್ಯರ್ಥಿಗೆ ತಲಾ 30 ವೋಟ್ಗಳು ಕಾಂಗ್ರೆಸ್ನ ಶಾಸಕರು ಹಾಕೋದು, ಮೂರನೇ ಹಾಗೆ ನಾಲ್ಕನೇ ಅಭ್ಯರ್ಥಿಗೆ ತಲಾ 29 ವೋಟು, ಐದನೇ ಅಭ್ಯರ್ಥಿಗೆ ಉಳಿದ ಮತಗಳ ಚಲಾವಣೆ ಆಗುತ್ತೆ. 22 ಉಳಿಯುತ್ತೆ ಅವ್ರ ಹತ್ರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH